ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಅಧ್ಯಾಯ 3ನೇ ಪಾದ 1ನೇ ಅಧಿಕರಣ. ಅದರಲ್ಲಿ 1ನೇ ಸೂತ್ರದೊಳಗೆ ಭಾಷ್ಯವನ್ನು ನಾವು ಈಗ ಚಿಂತನೆ ಮಾಡ್ತಾ ಇದ್ದೇವೆ. ಇವಾಗ ಇಲ್ಲಿ ವಿಷಯ ಏನು ಬಂದಿತ್ತು ಅಂತಂದ್ರೆ, ಈ ದ್ಯುಲೋಕವೇ ಮೊದಲಾದವುಗಳಿಗೆ ಆಶ್ರಯ ಯಾವುದು ಅಂತ ಬಂದಿತ್ತು. ಈಗ ಅದರಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ ಅಂತಂದ್ರೆ, ಅಲ್ಲಿ ಪ್ರಧಾನ ಸ್ಮೃತಿ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಧಾನವನ್ನೇ ಆಶ್ರಯ ಅಂತ ಹೇಳ್ರಿ. ಇಲ್ಲ ಅಂತಂದ್ರೆ ವಾಯು ಅಂದ್ರೆ ಇಲ್ಲಿ ಸೂತ್ರಾತ್ಮ ಅಪರಬ್ರಹ್ಮ ಅಂತ ಕರೀತಾರ, ಅದನ್ನಾದರೂ ಹೇಳ್ರಿ. ಇಲ್ಲ ಅಂತಂದ್ರೆ ಜೀವ ಶಾರೀರ ಅಂತಂದ್ರೆ ಇಲ್ಲಿ ಜೀವ, ಅವನಾದ್ರೂ ಕೂಡ ಆಶ್ರಯ ಅಂತ ಹೇಳ್ರಿ ಅಂತ ಇಲ್ಲಿ ಪೂರ್ವ ಪಕ್ಷ ಹೇಳಿದ್ದ. ಅದಕ್ಕೆ ಸಿದ್ಧಾಂತಿಗಳು ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ ಸ್ವ ಅನ್ನುವಂತ ಶಬ್ದ ಬಂದಿರುವುದರಿಂದ ಈ ದ್ಯುಲೋಕಾದಿಗಳಿಗೆ ಆಶ್ರಯ ಬ್ರಹ್ಮವೇ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಕ್ವಚಿಚ್ಚ ಸ್ವಶಬ್ದೇನೈವ ಬ್ರಹ್ಮಣಃ ಆಯತನತ್ವಂ ಶ್ರೂಯತೆ. ಅಂದ್ರೆ ಶ್ರುತಿಗಳಲ್ಲಿ ಸ್ವ ಅನ್ನುವಂತ ಶಬ್ದದಿಂದ ಬ್ರಹ್ಮವೇ ಇಲ್ಲಿ ಆಯತನ ಅಂತಂದ್ರೆ ಆಶ್ರಯ ಅಂತ. ಬ್ರಹ್ಮವೇ ಇಲ್ಲಿ ಆಶ್ರಯವಾಗಿರ್ತಕ್ಕಂಥದ್ದು ಶ್ರುತಿಗಳಲ್ಲಿ ನಮಗ್ ಕಂಡು ಬರ್ತಾ ಇದೆ ಅಂತ. ಶ್ರುತಿಗಳು ಬೋಧ ಮಾಡ್ತಾ ಇದ್ದಾವೆ ಅಂತ. ಅದಕ್ಕೆ ಕ್ವಚಿತ್ ಅಂದ್ರೆ ಕೆಲವೊಂದು ಶ್ರುತಿಗಳಲ್ಲಿ ಅಂತ. ಇಲ್ಲಿ ಸ್ವಶಬ್ದೇನೈವ, ಸ್ವ ಅನ್ನುವಂತ ಶಬ್ದದಿಂದ ಬ್ರಹ್ಮಣ ಆಯತನತ್ವಂ, ಆ ಬ್ರಹ್ಮ ಅನ್ನುವಂತಹದ್ದು ಇಲ್ಲಿ ಆಯತನತ್ವಂ ಅಂದ್ರೆ ಆಶ್ರಯ ಅನ್ನುವಂತಹದ್ದು. ಈ ದ್ಯುಲೋಕ, ಭೂಲೋಕ, ಅಂತರಿಕ್ಷ ಅವೆಲ್ಲ ಹೇಳಿದ್ರಲ್ಲ, ಅವೆಲ್ಲಕ್ಕೂ ಆಶ್ರಯ ಅನ್ನುವಂತಹದ್ದು ಯಾವುದು ಅಂತಂದ್ರೆ ಇಲ್ಲಿ ಬ್ರಹ್ಮವೇ ಆಗಿದೆ ಅಂತ ಹೇಳಿ ಈ ಪ್ರಕಾರವಾಗಿ ಶ್ರುತಿಗಳಲ್ಲಿ ನಮಗ ಕೇಳಿ ಬರ್ತಾ ಇದೆ. ಶ್ರೂಯತೆ ಅಂದ್ರೆ ಶ್ರುತಿಗಳು ಹೇಳ್ತಾ ಇದ್ದಾವೆ ಅಂತ. ಸನ್ಮೂಲಾಹ ಸೌಮ್ಯ ಇಮಾ ಸರ್ವಾ ಪ್ರಜಾಃ ಸದಾಯತನಾಃ ಸತ್ಪ್ರತಿಷ್ಠಾಃ. ಛಾಂದೋಗ್ಯೋಪನಿಷತ್ನಲ್ಲಿ 6ನೇ ಅಧ್ಯಾಯದೊಳಗ ಅಲ್ಲಿ 8ನೇ ಖಂಡ 4ನೇ ಯಾವ ಒಂದು ಸೂತ್ರದೊಳಗ ಅಲ್ಲಿ ಆ ಮಂತ್ರದಲ್ಲಿ ಏನ್ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ, ಸನ್ಮೂಲಾಹ, ಸನ್ ಅಂದ್ರೆ ಅಲ್ಲಿ ಸದ್ರೂಪವಾಗಿರತಕ್ಕಂಥದ್ದು. ಸದ್ರೂಪ ಯಾವುದು ಅಂತಂದ್ರೆ ಬ್ರಹ್ಮ ಅಂತ. ಅದು ಸದ್ರೂಪ ಅಂದ್ರೆ ತ್ರಿಕಾಲ ಅಬಾಧಿತವಾಗಿರ್ತಕ್ಕಂಥದ್ದು ಅಂತ. ಅಂತಹ ಸನ್ಮೂಲಾಹ ಸೌಮ್ಯ ಇಮಾ ಸರ್ವಾಹ ಪ್ರಜಾಹ. ಇಮಾಹ ಅಂದ್ರೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಅಂತ, ಎಲ್ಲ ಜೀವರಾಶಿಗಳು ಅಂತ. ಇಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಇವೆಲ್ಲ ಏನಾಗಿದಾವೆ, ಎಲ್ಲ ಪ್ರಜೆಗಳು ಏನಾಗಿದ್ದಾರೆ ಅಂತಂದ್ರೆ ಸನ್ಮೂಲಾಹ ಅಂದ್ರೆ ಇವೆಲ್ಲಕ್ಕೂ ಎಲ್ಲ ಪ್ರಜೆಗಳಿಗೂ ಮೂಲ ಯಾವುದು ಅಂತಂದ್ರೆ ಸದ್ರೂಪವಾದ ಬ್ರಹ್ಮವೇ ಅಂತ. ಸನ್ ಅನ್ನೋ ಶಬ್ದಕ್ಕೆ ಅಲ್ಲಿ ಸತ್ ಮೂಲಾಹ ಸನ್ಮೂಲಾಹ ಅಂತದ್ರು. ಮೂಲ ಅಂದ್ರೆ ಕಾರಣ ಅಂತ. ಈ ಎಲ್ಲ ಪ್ರಜೆಗಳು ಇವುಗಳ ಒಂದು ಉತ್ಪತ್ತಿಗೆ ಮೂಲ ಕಾರಣ ಯಾವುದು ಅಂತಂದ್ರೆ ಆ ಸದ್ರೂಪವಾದ ಬ್ರಹ್ಮವೇ ಅಂತ. ಸದಾಯತನಾಹ, ಮತ್ತು ಇವೆಲ್ಲಕ್ಕೂ ಆಶ್ರಯ ಯಾವುದು ಅಂತಂದ್ರೆ ಆ ಸದ್ರೂಪವಾದ ಬ್ರಹ್ಮವೇ ಅಂತ. ಆ ಸದ್ರೂಪವಾದ ಬ್ರಹ್ಮವೇ ಏನಾಗೈತಿ, ಎಲ್ಲ ಪ್ರಜೆಗಳಿಗೆ ಆಶ್ರಯನೂ ಆಗೈತಿ. ಅದು ಆಯತನ ಅಂದ್ರೆ ಆಶ್ರಯವಾಗಿದೆ ಅಂತ.
ಸತ್ಪ್ರತಿಷ್ಠಾ ಮತ್ತು ಇವೆಲ್ಲ ಸತ್ಪ್ರತಿಷ್ಠೆಗಳಾಗಿದ್ದಾವೆ ಅಂತ. ಅಂದ್ರೆ ಆ ಸದ್ರೂಪವಾದ ಬ್ರಹ್ಮದ ಪ್ರತಿಷ್ಠೆಯಲ್ಲಿ ಅವೆಲ್ಲ ಅದಾವು ಅಂತ. ಹಿಂಗ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಸ್ವಶಬ್ದೇನೈವ ಚ, ಅಲ್ಲಿ ಸ್ವ ಅನ್ನುವಂತಹ ಶಬ್ದದಿಂದಲೇ ಅಲ್ಲಿ ಶ್ರುತಿಗಳು ನಮಗ ಉಪದೇಶ ಮಾಡ್ತಾ ಇದ್ದಾವೆ. ಇಹ ಪುರಸ್ತಾತ್ ಉಪರಿಷ್ಟಾತ್ ಚ ಬ್ರಹ್ಮ ಸಂಕೀರ್ತತೆ. ಇಲ್ಲಿ ಮೇಲಿನ ಯಾವ ಒಂದು ಮಂತ್ರಗಳಲ್ಲಿ ನಮಗ ಅಲ್ಲಿ ಏನ್ ಹೇಳ್ಕೊಂಡು ಬಂದು ಅಂತಂದ್ರೆ ಉಪರಿಷ್ಟಾತ್ ಬ್ರಹ್ಮ ಸಂಕೀರ್ತತೆ, ಅಲ್ಲಿ ಬ್ರಹ್ಮ ಅನ್ನುವಂತಹದ್ದೇ ಅಲ್ಲಿ ನಮಗ ಆಶ್ರಯ ಆಗಿದೆ ಅನ್ನುವಂತ ಮಾತನ್ನ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಪುರುಷ ಏವ ಇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ. ಮುಂಡಕೋಪನಿಷತ್ನಲ್ಲಿ ಕೂಡ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ, ಪುರುಷ ಏವ ಇದಂ ವಿಶ್ವಂ. ಇದಂ ವಿಶ್ವಂ ಪುರುಷ ಏವ ಅಂತ. ಇದಂ ಅಂದ್ರೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಈ ಜಗತ್ತು. ಈ ಜಗತ್ತು ನಮಗೆಲ್ಲರಿಗೂ ಪ್ರತ್ಯಕ್ಷ ಅದ. ಈ ಪ್ರತ್ಯಕ್ಷವಾಗಿರ್ತಕ್ಕಂಥ ಜಗತ್ತು ಏನದಿದು ಪುರುಷ ಏವ, ಇದು ಪುರುಷನೇ ಆಗಿದೆ ಅಂತ. ಆಮೇಲೆ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ, ಇಲ್ಲಿ ಕರ್ಮಗಳಾಗಲಿ ತಪಸ್ಸಾಗಲಿ ಮತ್ತು ಇಲ್ಲಿ ಪರಾಬ್ರಹ್ಮ ಅಮೃತ ರೂಪವಾಗಿರ್ತಕ್ಕಂಥ ಪರ ಶ್ರೇಷ್ಠವಾದ ಬ್ರಹ್ಮ ಆಗಲಿ, ಇವೆಲ್ಲವೂ ಪುರುಷನೇ ಅಂತ ಹೇಳಿ. ಅಲ್ಲಿ ಪುರುಷ ಅಂತಂದ್ರೆ ಅಲ್ಲಿ ಪರಮಾತ್ಮನೇ ಅಂತ. ಅಲ್ಲಿ ನಾವು ಬ್ರಹ್ಮವೇ ಅಂತ ಅರ್ಥ ಮಾಡ್ಬೇಕಂತಂದು ಇಲ್ಲಿ ಈ ತೋರುವಂತ ವಿಶ್ವವೆಲ್ಲವೂ ಪುರುಷನೇ ಅಂತಂದ್ರೆ ಪರಮಾತ್ಮನೇ ಅಂತ. ಮತ್ತು ಇಲ್ಲಿರ್ತಕ್ಕಂಥ ಕರ್ಮಗಳು, ತಪಸ್ಸು ಮತ್ತು ಶ್ರೇಷ್ಠವಾದ ಅಮೃತ ರೂಪವಾಗಿರ್ತಕ್ಕಂಥ ಬ್ರಹ್ಮ, ಇದೆಲ್ಲವೂ ಕೂಡ ಏನದಾವು ಅಂತಂದ್ರೆ ಯಾವ ಬ್ರಹ್ಮವೇ ಅಂತ ಹೇಳಿ ಹಿಂಗ ನಮಗ ಶ್ರುತಿ ಅನ್ನುವಂತಹದ್ದು ಹೇಳ್ತದ. ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತ. ಹಿಂಗ ಶ್ರುತಿ ಮುಂಡಕೋಪನಿಷತ್ತೆ ಹೇಳ್ಕೊಂಡು ಬಂದರು. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣಶ್ಚೋತ್ತರೇಣ. ಅದ ಮುಂಡಕೋಪನಿಷತ್ನಲ್ಲಿ ಇನ್ನೊಂದು ಮಂತ್ರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಅಲ್ಲಿ ಬ್ರಹ್ಮೈವೇದಮೃತಂ, ಅಲ್ಲಿ ಬ್ರಹ್ಮ ಅನ್ನುವಂತಹದ್ದು ಅದು ಅಮೃತ ರೂಪವಾಗಿರ್ತಕ್ಕಂಥದ್ದು. ಆ ಬ್ರಹ್ಮಕ್ಕ ಅದು ಮರಣ ಅನ್ನುವಂತಹದ್ದಿಲ್ಲ, ಅದಕ್ಕೆ ನಾಶ ಅನ್ನುವಂತಹದ್ದಿಲ್ಲ, ಅದು ಅಮೃತ ರೂಪವಾಗಿರ್ತಕ್ಕಂಥ ಬ್ರಹ್ಮ ಅಂತ. ಬ್ರಹ್ಮೈವೇದಮೃತಂ ಪುರಸ್ತಾತ್, ಪುರಸ್ತಾತ್ ಅಂದ್ರೆ ಮುಂದುಗಡೆ ಅಂತ. ನಮ್ಮ ಎದುರುಗಡೆ ಇರ್ತಕ್ಕಂಥದ್ದು ಅಮೃತ ರೂಪವಾಗಿರ್ತಕ್ಕಂಥ ಬ್ರಹ್ಮವೇ ಅಂತ. ಪಶ್ಚಾತ್ ಬ್ರಹ್ಮ, ಪಶ್ಚಾತ್ ಅಂದ್ರೆ ಹಿಂದುಗಡೆ, ಮುಂದಿರೋದನು ಬ್ರಹ್ಮವೇ, ಹಿಂದಿರೋದು ಬ್ರಹ್ಮವೇ ಅಂತ ಹೇಳ್ತಾರೆ. ನಮ್ಮ ಹಿಂದುಗಡೆ, ನಮ್ಮ ಬೆನ್ನಿನ ಹಿಂದೆ ಏನೈತಲ್ರಿ, ಅದು ಕೂಡ ಬ್ರಹ್ಮವೇ ಅಂತ. ಅದಕ್ಕೆ ಪಶ್ಚಾತ್ ಬ್ರಹ್ಮ ದಕ್ಷಿಣೋತ್ತರೇಣ ಬ್ರಹ್ಮ. ದಕ್ಷಿಣ ಅಂದ್ರೆ ದಕ್ಷಿಣ ಬಲ ಆಕೈತಲ್ರಿ, ಅದು ಬಲಭಾಗದಲ್ಲಿರುವುದು ಬ್ರಹ್ಮವೇ, ಎಡಭಾಗದಲ್ಲಿರುವುದು ಬ್ರಹ್ಮವೇ. ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಆಗಲಿ ಮತ್ತು ಪೂರ್ವ ದಿಕ್ಕಿ ಇದು ದಕ್ಷಿಣ ದಿಕ್ಕಿನಲ್ಲಿ ಆಗಲಿ. ಅಂದ್ರೆ ಬ್ರಹ್ಮ ಪೂರ್ವಕ್ಕೂ ಅದ, ಪಶ್ಚಿಮಕ್ಕೂ ಅದ, ದಕ್ಷಿಣಕ್ಕೂ ಅದ, ಉತ್ತರಕ್ಕೂ ಅದ. 4 ದಿಕ್ಕುಗಳಲ್ಲಿ ಇರುವಂತಹದ್ದು ಬ್ರಹ್ಮವೇ ಅಂತ ಶ್ರುತಿ ಹೇಳ್ತದ್ರಲ್ಲಿ. ಮ್ಯಾಲಿನೂ ಅದ, ಕೆಳಗುನೂ ಅದಂತ. ಸರ್ವತ್ರ ಬ್ರಹ್ಮವೇ ಇದೆ ಅಂತ ಹೇಳ್ತಾ ಇದ್ದಾರ ಅವ್ರು. ಶ್ರುತಿ ಅನ್ನುವಂಥದ್ದು ಹಿಂಗೆ ಹೇಳ್ಕೊಂಡು ಬರ್ತದ ಅಂತ. ಇತೀಚ ತತ್ರ ತು ಆಯತನವದ್ ಭಾವ ಶ್ರವಣಾತ್. ಇಲ್ಲಿ ಆಯತನ ಅಂತಂದ್ರೆ ಆಶ್ರಯ ಅನ್ನುವಂತಹದ್ದು, ಮತ್ತು ಆಯತನವದ್ ಭಾವ ಶ್ರವಣಾತ್, ಆ ಆಯತನ ಉಳ್ಳಂತ ವಸ್ತುಗಳು ಅಂದ್ರೆ ಇಲ್ಲಿ ಭೂತಗಳಾಗ್ಲಿ ಇವೆಲ್ಲವೂ ನಮಗೆ ಶ್ರುತಿಯಲ್ಲಿ ಕೇಳಿ ಬರ್ತಾ ಇದ್ದಾವೆ ಅಂತ. ಇಲ್ಲಿ ಆಶ್ರಯವಾಗಿರ್ತಕ್ಕಂಥದ್ದು, ಆಶ್ರಯ ಉಳ್ಳಂತ ಒಂದು ಭೂತಗಳಾಗ್ಲಿ, ಈ ರೀತಿಯಾಗಿ ಸರ್ವಂ ಬ್ರಹ್ಮ ಇತೀಚ ಸಾಮಾನ್ಯಾಧಿಕರಣ್ಯಾತ್.
ಇದೆಲ್ಲವೂ ಬ್ರಹ್ಮವೇ ಅಂಥೇಳಿ ಇಲ್ಲಿ ಸಾಮಾನಾಧಿಕರಣದಿಂದ ಈ ರೀತಿ ಶ್ರುತಿಗಳು ನಮಗ ಉಪದೇಶ ಮಾಡಿರುವುದರಿಂದ ಅಲ್ಲಿ ಸಂಬಂಧವನ್ನು ಕೂಡ ಹೇಳ್ತಾ ಇದ್ದಾವೆ ಅಂತ. ಅಂದ್ರೆ ಎಲ್ಲವೂ ಬ್ರಹ್ಮವೇ ಅಂಥೇಳಿ ಹಿಂಗ ಸಾಮಾನ್ಯಾಧಿಕರಣವನ್ನ ಹೇಳಿದಿರೋದ್ರಿಂದಲೂ ಕೂಡ ನಾವು ಅಲ್ಲಿ ಆಶ್ರಯವಾಗಿರತಕ್ಕಂಥದ್ದು ಬ್ರಹ್ಮವೇ ಅಂತ ನಮಗೆ ನಿಶ್ಚಯ ಆಕೈತಿ ಅಂತ. ಯಥಾ ಅನೇಕಾತ್ಮಕೋ ವೃಕ್ಷಃ ಶಾಖಾ ಸ್ಕಂದಃ ಮೂಲಂ ಚ ಇತಿ ಏವಂ ನಾನಾರಸೋ ವಿಚಿತ್ರ ಆತ್ಮ ಇತ್ಯಾಶಂಕಾ ಸಂಭವತಿ. ಯಥಾ ಅಂದ್ರೆ ಯಾವ ರೀತಿಯಾಗಿ, ಅನಾತ್ಮಕಃ ವೃಕ್ಷಃ, ಇಲ್ಲಿ ವೃಕ್ಷ ಅಂದ್ರೆ ಒಂದು ಮರ ಅನ್ನುವಂತಹದ್ದು. ನಾವು ಒಂದು ಮರವನ್ನು ನೋಡಿದಾಗ ಅದಕ್ಕೆ ಬೇರು ಇರ್ತಾವ, ಕೆಳಗ ಬುಡ ಅದು ಬೊಡ್ಡೆ ಅನ್ನುವಂಥದ್ದು ಇರ್ತದೆ, ಮೇಲೆ ಅನೇಕ ಶಾಖೆಗಳು ಶೃಂಗಿಗಳು ಇರ್ತಾ ಇದ್ದಾವೆ, ಮತ್ತು ಅದಕ್ಕೆ ಎಲೆ ಹೂವ ಕಾಯಿ ಏನೆಲ್ಲ ಇರ್ತಾ ಇದ್ದಾವೆ. ಹಿಂಗ ಒಂದು ವೃಕ್ಷ ಅನ್ನುವಂತಹದ್ದು ಶಾಖಾ ಸ್ಕಂದ ಮೂಲಂಚ ಇತಿ ಅಂತ. ಅದಕ್ಕೆ ಅನೇಕ ಕೊಂಬೆಗಳು, ರೆಂಬೆಗಳಂತಾರಲ್ರಿ, ರೆಂಬೆ ಅಂತಾರ, ಕೊಂಬೆಗಳಂತಾರ, ಶಾಖ. ಸ್ಕಂದ ಅಂದ್ರೆ ಅದರ ಬುಡ ಅನ್ನುವಂತಹದ್ದು, ಅದ್ರ ಬಡ್ಡೆ ಅಂತೇಳಿ ನಾವು, ಅದು ಸ್ಕಂದ ಅಂತ ಹೇಳಿಸ್ಕೊಳ್ತದೆ. ಮೂಲಂಚ ಇತಿ, ಮೂಲ ಅಂದ್ರೆ ಅದಕ್ಕೆ ಬೇರುಗಳು, ಆ ವೃಕ್ಷಕ್ಕ ಬೇರುಗಳೇ ಆಧಾರ ಅದಕ್ರೆ. ಬೇರುಗಳು ಇಲ್ಲದೆ ಹೋದ್ರೆ ಆ ಮರ ಒಣಗಿ ಹೋಗ್ಬಿಡ್ತೈತಲ್ಲ ಅದಕ್ರೆ. ಅದಕ್ಕೆ ಇಲ್ಲಿ ಮೂಲಂ. ಹೆಂಗ ಒಂದು ವೃಕ್ಷ ಅನ್ನುವಂತಹದ್ದು ಅನೇಕ ಶಾಖೆಗಳು ಉಳ್ಳದ್ದಾಗಿ, ಬೊಡ್ಡೆ ಉಳ್ಳದ್ದಾಗಿ, ಬೇರು ಉಳ್ಳದ್ದಾಗಿ, ಹೆಂಗ ಏವಂ ನಾನಾ ರಸ, ನಾನಾ ರಸವಾಗಿರ್ತಕ್ಕಂಥದ್ದು, ಅದು ಅನೇಕಾತ್ಮಕವಾಗಿ ಅಲ್ಲಿ ನಮಗ ಆ ವೃಕ್ಷ ಅನ್ನುವಂತಹದ್ದು ಕಾಣಿಸ್ತದಲ್ರಿ ನಮಗ. ಆ ಮರ ಅನ್ನುವಂತಹದ್ದು ಯಾವ ರೀತಿ ಕೊಂಬೆ, ಅಲ್ಲಿ ಅನೇಕ ಬೊಡ್ಡೆ ಆಗ್ಲಿ ಬೇರುಗಳಾಗ್ಲಿ, ಅದು ಹೆಂಗ ಅನೇಕಾತ್ಮಕವಾಗಿರ್ದೆಯೋ ಹಾಗೆ, ಏವಂ ಅಂದ್ರೆ ಹಾಗೆ ಅಂತ. ನಾನಾ ರಸ ವಿಚಿತ್ರ ಆತ್ಮ ಇತ್ಯಾಶಂಕಾ ಸಂಭವತಿ. ಇಲ್ಲಿ ಆತ್ಮನೂ ಕೂಡ ಅನೇಕ ವಿಧವಾಗಿ ಇರಬಹುದಲ್ಲ ಅಂತ ನಮ್ಗೆ ಆಕ್ಷೇಪ ಬರ್ತೈತಿ. ಇಲ್ಲಿ ಅದು ಮರ ಅನ್ನುವಂತಹದ್ದು ಒಂದೇ ಇದ್ರೂ ಕೂಡ ಕೊಂಬೆ ಬುಡ ಬೇರು ರೀತಿಯಾಗಿ ಹಂಗ ಅನೇಕಾತ್ಮಕವಾಗಿ ಹಂಗ ಐತಲ್ಲ, ಹಂಗ ಆತ್ಮನೂ ಕೂಡ ಇಲ್ಲಿ ನಾನಾ ರಸ ರೂಪವಾಗಿ ಬಗೆ ಬಗೆಯಾಗಿ ಇರಬಹುದಲ್ಲ ಅಂತ ಹಿಂಗ ಏನಾದ್ರೂ ನಮಗ ಆಕ್ಷೇಪ ಅನ್ನುವಂತ ಆಶಂಕಾ ಸಂಭವತಿ. ಈಗ ನಮಗ ಆಶಂಕೆ ಅನ್ನುವಂತಹದ್ದು, ಸಂಶಯ ಅನ್ನುವಂತಹದ್ದು ಬರ್ತದೆ. ಆಶಂಕ ನಮಗೊಂದು ಸಂಶಯ ಮೂಡ್ತದೆ. ಹಿಂಗ ಆ ಮರಗಳಂತೆ ಆ ಮರದಲ್ಲಿ ಹೆಂಗ ಶಾಖೆ ಬುಡ ಬೇರುಗಳಾಗಿ ಹೆಂಗ ನಾನಾತ್ಮಕವಾಗಿ ಹೆಂಗ ತೋರ್ತದಲ್ಲ, ಹಂಗ ಇಲ್ಲಿ ಆತ್ಮನೂ ಕೂಡ ನಾನಾ ರಸರೂಪವಾಗಿ ಈ ರೀತಿಯಾಗಿ ತೋರ್ಬಹುದಲ್ಲ ಅಂತ ಆಶಂಕೆ ಬಂದ್ರೆ, ತಾಂ ನಿವರ್ತಯಿತುಂ ಸಾವಧಾರಣಂ ಆಹ. ಇಲ್ಲಿ ಶ್ರುತಿ ಅನ್ನುವಂತಹದ್ದು ನಮಗೆ ಬಂದಿರತಕ್ಕಂತ ಸಂಶಯವನ್ನ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ನಮಗಲ್ಲಿ ಏನು ಉತ್ತರ ಕೊಡ್ತದ ಅಂತಂದ್ರೆ, ತಮೇವೈಕಂ ಜಾನತ ಆತ್ಮಾನಂ. ನೋಡಪ್ಪ, ತಮೇವ ಅಂದ್ರೆ ಅವನನ್ನೇ, ಏಕಂ ಆತ್ಮಾನಂ ಜಾನತ ಅಂತ, ಆ ಒಬ್ಬ ಆತ್ಮನೇ ನೀನು ತಿಳ್ಕೋ ಅಂತ ಶ್ರುತಿ ಹೇಳ್ತೈತಿ ನಮಗಿಲ್ಲಿ. ಆತ್ಮ ಒಬ್ಬನೇ ಅದಾನಲ್ಲಿ, ಆತ್ಮ ನಾನಾ ಆಗಂಗಿಲ್ಲ. ಆತ್ಮ ಇರ್ತಕ್ಕಂಥವನು ಒಬ್ಬನೇ ಅದಾನ, ಆ ಒಬ್ಬ ಆತ್ಮನನ್ನೇ ತಿಳ್ಕೋ ಅಂತ ಶ್ರುತಿ ಅನ್ನುವಂತಹದ್ದು ನಮಗ ಬೋಧ ಮಾಡಿರುವುದರಿಂದ ಇತಿ ಏತದುಕ್ತಂ ಭವತಿ. ಇಲ್ಲಿ ಶ್ರುತಿ ಏನ್ ಹೇಳ್ತೈತಿ ಅಂದ್ರೆ, ನ ಕಾರ್ಯ ಪ್ರಪಂಚ ವಿಶಿಷ್ಟೋ ವಿಚಿತ್ರ ಆತ್ಮ ವಿಜ್ಞೇಯ. ಇಲ್ಲಿ ಕಾರ್ಯ ವಿಶಿಷ್ಟ ಪ್ರಪಂಚ ಅಂದ್ರೆ ಇಲ್ಲಿ ಕಾರ್ಯವಾಗಿರ್ತಕ್ಕಂಥದ್ದು ಯಾವುದು, ಈ ಪ್ರಪಂಚ ಅಂತ. ಪ್ರಪಂಚ ಇದು ಕಾರ್ಯರೂಪ ಆಗೈತಿ. ವಿಶಿಷ್ಟ ಅಂದ್ರೆ ಕೂಡಿಕೊಂಡಿರ್ತಕ್ಕಂಥವನು, ಆ ಕಾರ್ಯದಿಂದ ಕಾರ್ಯವಾಗಿರ್ತಕ್ಕಂಥ ಪ್ರಪಂಚದೊಡನೆ ಕೂಡಿಕೊಂಡಿರ್ತಕ್ಕಂಥವನು ಆತ್ಮ ಅಂತ. ಹಿಂಗ ನಾವು ವಿಜ್ಞೇಯ ನ ವಿಜ್ಞೇಯ ಅಂತ ಹಂಗ ತಿಳ್ಕೊಳ್ಬಾರದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಪ್ರಪಂಚ ಕಾರ್ಯರೂಪವಾಗಿರ್ತಕ್ಕಂಥ ಯಾವ ಪ್ರಪಂಚ ಐತಲ್ಲ,
ಅದರಿಂದ ಕೂಡಿಕೊಂಡು ಆತ್ಮ ಇಲ್ಲಿ ವಿಚಿತ್ರ ಆತ್ಮ, ವಿಚಿತ್ರನಾಗಿರ್ತಕ್ಕಂಥ ಆತ್ಮ ಇದ್ದಾನಂತ ಹೇಳಿ ನಹಿ ವಿಜ್ಞೇಯ ನ ವಿಜ್ಞೇಯ ಅಂದ್ರೆ ಈ ರೀತಿಯಾಗಿ ನಾವು ತಿಳ್ಕೊಳ್ಬಾರದು. ಇಲ್ಲಿ ಆತ್ಮ ವಿಚಿತ್ರವಾಗಿದ್ದಾನೆ, ಹೆಂಗ ಕಾರ್ಯವಾಗಿರ್ತಕ್ಕಂಥ ಪ್ರಪಂಚದ ಜೊತೆಯಲ್ಲಿ ವಿಶಿಷ್ಟ ಅಂದ್ರೆ ಏನು ಕೂಡಿಕೊಂಡು ಅಂತ, ಕಾರ್ಯವಾಗಿರ್ತಕ್ಕಂಥ ಪ್ರಪಂಚದೊಂದಿಗೆ ಕೂಡಿಕೊಂಡು ಆತ್ಮ ಇಲ್ಲಿ ಹೇಗಿದ್ದಾನೆ ಅಂತಂದ್ರೆ ಇಲ್ಲಿ ವಿಚಿತ್ರನಾಗಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ನಾವು ತಿಳ್ಕೊಳ್ಬಾರದು. ಕಿಂ ತರ್ಹಿ, ಮತ್ತೆ ಹೆಂಗ್ ತಿಳ್ಕೊಳ್ಬೇಕು ಅಂತಂದ್ರೆ ಅವಿದ್ಯಾ ಕೃತಂ ಕಾರ್ಯ ಪ್ರಪಂಚಂ ವಿದ್ಯೆಯ ಪ್ರವಿಲಾಪಯಂತಹ. ನೋಡ್ರಿ, ಈ ಪ್ರಪಂಚ ಅನ್ನುವಂತಹದ್ದು ಇದು ಅವಿದ್ಯೆಯಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಈ ಪ್ರಪಂಚ ಅನ್ನುವಂತಹದ್ದು ಯಾಕಂದ್ರೆ ನಮಗೆ ಅವಿದ್ಯೆ ಅಜ್ಞಾನ ಕಾಲದಲ್ಲಿ ಈ ಕಾರ್ಯರೂಪ ಪ್ರಪಂಚ ಅನ್ನುವಂತಹದ್ದು ತೋರ್ತದ ನಮ್ಗೆ. ಅಜ್ಞಾನ ಕಾಲದೊಳಗ ನಾವು ಅವಿಚಾರ ಕಾಲದೊಳಗ ಈ ಕಾರ್ಯರೂಪವಾಗಿರ್ತಕ್ಕಂಥ ಪ್ರಪಂಚವನ್ನು ನಾವು ಕಾಣ್ತಾ ಇದ್ದೀವಿ. ವಿದ್ಯೆಯ ನಮಗ ವಿದ್ಯಾ ಬಂತು ಅಂದ್ರೆ ಆತ್ಮಜ್ಞಾನ ಆಯಿತು ಅಂತಂದ್ರೆ ಅವಾಗ ಅಲ್ಲಿ ಪ್ರಪಂಚ ಅನ್ನುವಂತಹದ್ದು ಪ್ರವಿಲಯ, ಅದು ಲಯ ಹೋಗ್ಬಿಡ್ತೈತೆ ಅವಾಗ. ಹೆಂಗ ಕತ್ತಲೆ, ಬೆಳಕಿನ ಅಭಾವದಿಂದ ನಮ್ ಕತ್ತಲೆ ತೋರ್ಲಿಕ್ಕತ್ತದ. ಬೆಳಕು ಬಂತು ಅಂತಂದ್ರೆ ಅವಾಗ ಕತ್ತಲೆ ಐತಂದ್ರೆ ಅವಾಗ ಕತ್ತಲೆ ಇಲ್ಲೇ ಇಲ್ಲ. ಹಂಗ ಈ ಕಾರ್ಯರೂಪವಾಗಿರ್ತಕ್ಕಂಥ ಪ್ರಪಂಚ ಇದು ನಮಗ ಅಜ್ಞಾನ ಕಾಲದೊಳಗ ಅವಿದ್ಯಾ, ಇದು ಅವಿದ್ಯಾಕೃತಂ ಅಂತ ಹೇಳಿದ್ರು. ಅವಿದ್ಯೆಯಿಂದಲೇ ಇದು ಮಾಡಲ್ಪಟ್ಟದೆ, ತೋರ್ತಾ ಇದೆ ಈ ಜಗತ್ತನ್ನುವಂತ, ಈ ಪ್ರಪಂಚ ಅನ್ನುವಂತ. ಯಾವಾಗ ವಿದ್ಯೆ ಅಂದ್ರೆ ಆತ್ಮವಿದ್ಯೆ, ನಮ್ಮ ಸ್ವರೂಪದ ಯಥಾರ್ಥ ಜ್ಞಾನ ಆಯಿತು ಅಂತಂದ್ರೆ ಅವಾಗ ಈ ಪ್ರಪಂಚ ಅನ್ನುವಂತಹದ್ದು ಹೆಂಗ ಅಲ್ಲಿ ಕತ್ತಲೆ, ಬೆಳಕು ಬಂದ ಕೂಡಲೇ ಕತ್ತಲೆ ಹೆಂಗ ನಿವಾರಣೆಗೆ ಹೋಗ್ತದೋ ಹಂಗ ಇಲ್ಲಿ ಸ್ವರೂಪದ ಸಾಕ್ಷಾತ್ಕಾರ ಆಯಿತು. ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನ ಆಯಿತು, ಬ್ರಹ್ಮಜ್ಞಾನ ಆಯಿತು ಅಂತಂದ್ರೆ ಅವಾಗ ಈ ಜಗತ್ತನ್ನುವಂತಹದ್ದು ಏನಾಗ್ತದೆ, ಇದು ಪ್ರವಿಲಾಪಯಂತಹ, ಇದು ಹೋಗ್ಬಿಡ್ತೈತಿ ಅಂತ. ಅವಾಗ ಈ ಪ್ರಪಂಚ ಹೆಂಗ ಹಗ್ಗದ ಜ್ಞಾನ ಆದ ಕೂಡಲೇ ಸರ್ಪ ಹೆಂಗ ಅಲ್ಲಿ ಸರ್ಪ ತೋರ್ತಂದ್ರ ತೋರಂಗಿಲ್ಲ, ಹಂಗ ಅಜ್ಞಾನ ದೃಷ್ಟಿಯೊಳಗ ಮಾತ್ರ ಈ ಪ್ರಪಂಚ ತೋರ್ತದ. ಜ್ಞಾನ ಆದ ಬಳಿಕ ಈ ಪ್ರಪಂಚ ಅನ್ನುವಂತಹದ್ದು ಇದು ಕರಿಗ್ ಹೋಗ್ಬಿಡ್ತೈತಿ ಅಂತ, ನಷ್ಟ ಆಗಿ ಹೋಗ್ಬಿಡ್ತೈತಿ ಅಂತ. ತಮೇವೈಕಂ ಆಯತನ ಭೂತಂ ಆತ್ಮಾನಂ ಜಾನತ ಏಕರಸಂ. ಅದಕ್ಕಿಲ್ಲಿ ಶ್ರುತಿ ಏನ್ ಹೇಳ್ತು ಅಂತಂದ್ರೆ ತಮೇವ, ತಮೇವ ಅಂದ್ರೆ ಆ ಒಬ್ಬನನ್ನೇ, ಯಾರು ಆತ್ಮ ಏನದನಲ್ಲ, ಏಕಂ ಆಯತನ ಭೂತಂ ಆತ್ಮಾನಂ, ಆ ಒಬ್ಬನೇ ಆಗಿರ್ತಕ್ಕಂಥ ಆತ್ಮನನ್ನ, ಮತ್ತು ಹೇಗಿದ್ದಾನೆ ಏಕರಸಂ, ಅವನು ಏಕರಸನಾಗಿದ್ದಾನೆ. ಮತ್ತು ಆಯತನ ಭೂತಂ, ಅವನು ಆಶ್ರಯ ಸ್ವರೂಪನಾಗಿದ್ದಾನೆ. ಈ ಭೂಲೋಕಾದಿಗಳಿಗೆ ಆಶ್ರಯ ಸ್ವರೂಪ ಯಾರು ಅಂತಂದ್ರೆ ಆ ಆತ್ಮನೇ ಅಂತ. ಅಂತ ಆತ್ಮನನ್ನೇ ಜಾನಥ ಅಂದ್ರೆ ತಿಳ್ಕೋ ಅಂತ. ಯಾವ ಆತ್ಮ ಇದಾನಲ್ಲ ಅಂತ ಆತ್ಮನನ್ನೇ ಏಕಂ, ಅವನು ಒಬ್ಬನೇ ಆಗಿದ್ದಾನೆ, ಒಬ್ಬನೇ ಆಗಿರ್ತಕ್ಕಂಥ ಆತ್ಮನನ್ನ ಮತ್ತು ಏಕರ ಸ್ವರೂಪನಾಗಿರ್ತಕ್ಕಂಥವನು ಮತ್ತು ಆಶ್ರಯ ರೂಪನಾಗಿರ್ತಕ್ಕಂಥ, ಎಲ್ಲಕ್ಕೂ ಆಶ್ರಯ ಕೊಟ್ಟವನ್ ಆತ್ಮನೇ ಅದಾನ, ಅಂಥವನನ್ನ ನೀ ತಿಳ್ಕೋ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಾದ್ ನಮಗೆ ಹೇಳ್ತದೆ. ಯಥಾ ಯಸ್ಮಿನ್ ಆಸ್ತೆ ದೇವದತ್ತಃ ತತ್ ಆನಯ ಇತ್ಯುಕ್ತಃ ಆಸನಮೇವ ಆನಯತಿ ನ ದೇವದತ್ತಂ. ಈಗ ಯಥಾ ಅಂದ್ರೆ ಹೇಗೆ ಅಂತಂದ್ರೆ ಯಸ್ಮಿನ್ ಆಸ್ತೆ ದೇವದತ್ತಃ, ಈಗ ಒಬ್ಬ ದೇವದತ್ತ ಒಂದು ಕಡೆ ಕುಳಿತಿದ್ದಾನ. ಆ ದೇವದತ್ತ ಯಾವುದರಲ್ಲಿ ಕುಳಿತಿದ್ದಾನೋ ಅದನ್ನ ತಗೊಂಡು ಬಾ ಅಂತ ಹೇಳಿದ್ರ ನಾವು ದೇವದತ್ತ ಕುಳಿತಿರ್ತಕ್ಕಂಥ ಆಸನವನ್ನ ತಗೊಂಡು ಹೋಗ್ತೀವಿ ಹೊರತು ದೇವದತ್ತನ ತಗೊಂಡು ಹೋಗಂಗಿಲ್ಲ. ಅಲ್ಲಿ ಏನಂದ್ರ ಅಲ್ಲಿ ನೋಡಪ್ಪ ಯಾವುದ್ರಲ್ಲಿ ದೇವದತ್ತ ಕುಳಿತಿದ್ದಾನೋ ಅದನ್ನ ತಗೊಂಡು ಬಾ ಅಂತ ಹೇಳಿದ್ರು. ಯಾವುದರಲ್ಲಿ ದೇವದತ್ತ ಕುಳಿತಿದ್ದಾನೆ ಅದನ್ನ ತಗೊಂಡು ಬಾ ಅಂತಂದಾಗ ದೇವದತ್ತ ಕುಳಿತಿದ್ದಲ್ಲಿ ಒಂದು ಆಸನ ಹಾಕೊಂಡು ಕುಳಿತಿದ್ದಾನ. ಯಾವ್ದ್ರಲ್ಲಿ ಕುಳಿತಾನ? ಆಸನದಲ್ಲಿ ಕುಳಿತಿದ್ದಾನ. ನಾವು ಆಸನ ಅಷ್ಟ ತಗೊಂಡು ಹೋಗ್ತೇವೆ ಹೊರತು ದೇವದತ್ತನ ತಗೊಂಡು ಹೋಗ್ತೇವೇನು? ಇಲ್ಲ. ಹಾಗೆ ಅಂತ
ಇತ್ಯುಕ್ತ ಆಸನಮೇವ ಆನಯತಿ ನ ದೇವದತ್ತಂ ತದ್ವತ್ ಅದರಂತೆ ಇಲ್ಲಿ ಆತನ ಆಯತನಭೂತಸ್ಯೈವ ಏಕರಸಸ್ಯ ಆತ್ಮನಃ ವಿಜ್ಞೇಯತ್ವಂ. ಇಲ್ಲಿ ಆಯತನಭೂತಸ್ಯೈವ ಅಂದ್ರೆ ಆಶ್ರಯ ಸ್ವರೂಪನಾಗಿರ್ತಕ್ಕಂಥವ್. ಈ ಎಲ್ಲ ಭೂಲೋಕಾದಿಗಳಿಗೆ ಅಂತರಿಕ್ಷವೇನ್ ಹೇಳ್ಕೊಂಬಂದ್ರಲ್ರೆಲ್ಲ, ಮನಸ್ಸು ಪ್ರಾಣ ಅವೇನದಾವಲ್ಲ, ಎಲ್ಲಕ್ಕೂ ಆಶ್ರಯ ಸ್ವರೂಪನಾಗಿರ್ತಕ್ಕಂಥವ್ನು, ಎಲ್ಲಕ್ಕೂ ಆಶ್ರಯ ಕೊಟ್ಟಿರ್ತಕ್ಕಂಥ ಏಕರಸಸ್ಯ ಏಕರಸನಾಗಿರ್ತಕ್ಕಂಥ ಆತ್ಮನಃ ವಿಜ್ಞೇಯಂ. ಇಲ್ಲಿ ಆತ್ಮನನ್ನೇ ನಾವು ಅರಿಬೇಕಾಗೈತಿ. ಇಲ್ಲಿ ಎಲ್ಲಕ್ಕೂ ಆಶ್ರಯ ರೂಪನಾಗಿರ್ತಕ್ಕಂಥವ್ನು, ಎಲ್ಲಕ್ಕೂ ಆಶ್ರಯ ಕೊಟ್ಟವನು. ಯಾಕಂದ್ರೆ ಆತ್ಮನ ಆಶ್ರಯ ಇಲ್ಲದೆ ಇದ್ರೆ ಇಲ್ಲಿ ದ್ಯುಲೋಕ ಆಗಲಿ ಭೂಲೋಕ ಆಗಲಿ ಅಂತರಿಕ್ಷ ಲೋಕ ಆಗಲಿ ಯಾವ ಇರ್ಲಾರವು. ಒಂದು ಆಶ್ರಯ ಬೇಕಲ್ರಿ ಇವಾಗ. ಈಗ ನಮ್ಗೆ ಆಶ್ರಯ ಯಾವುದು? ಈಗ ನಾವು ಒಂದು ಮಂಚದ ಕುತ್ಕೊಂಡೇವ್ ಅಂತ ತಿಳ್ಕೊಡ್ರಿ. ಇವಾಗ ಆ ಮಂಚ ನಮಗೆ ಆಶ್ರಯ ಕೊಟ್ಟದ. ಇವಾಗ ಮಂಚ ತೆಗೆದು ಬಿಟ್ರೆ ಅಲ್ಲಿ ಕುಂಡ್ರಾಕತ್ತೇನ್ರಿ? ಅಲ್ಲಿ ಇಲ್ಲ. ಈಗ ನಮಗೆ ಈ ಭೂಮಿ ಆಶ್ರಯ ಕೊಟ್ಟೈತಿಲ್ರಿ ಇವಾಗ. ಭೂಮಿ ಆಶ್ರಯದ ಮೇಲೆ ನಾವೆಲ್ಲ ಬದುಕಿದೇವೆ ಇವಾಗ. ಮತ್ತು ಭೂಮಿ ಇರ್ಲ ಅಂದ್ರೆ ಆಕಾಶದಲ್ಲಿ ಇರಾಕ್ ಬರ್ತದ ನಮಗ್ರಿ? ಒಂದ್ ಆಶ್ರಯ ಬೇಕಲ್ರಿ ಇವಾಗ. ಹಂಗ ದ್ಯುಲೋಕಾದಿಗಳಿಗೆ ಆಶ್ರಯ ರೂಪವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಪರಮಾತ್ಮನೇ ಅಂತ ಹೇಳಿ ಹೊರಟಿದ್ದಾರೆ. ಅದಕ್ಕೆ ಆಯತನಭೂತಶೈವ ಅಂತ ಹೇಳಿದ್ರು. ಇಲ್ಲಿ ಆಯತನ ಅಂತಂದ್ರೇನು? ಆಶ್ರಯ ರೂಪನಾಗಿರ್ತಕ್ಕಂಥವನು. ಆಯತನ ಅಂತಂದ್ರೆ ಇಲ್ಲಿ ಆಶ್ರಯ ಅಂತ, ಆಶ್ರಯ ಸ್ವರೂಪನಾಗಿರ್ತಕ್ಕಂಥ ಏಕರಸಸ್ಯ ಆತ್ಮನಃ, ಏಕರಸನಾಗಿರ್ತಕ್ಕಂಥ ಆತ್ಮನನ್ನೇ ನಾವಿಲ್ಲಿ ವಿಜ್ಞೇಯತ್ವಂ ಅಂದ್ರೆ ಅವನನ್ನೇ ನಾವು ಅರ್ಥಕೊಳ್ಬೇಕಾಗೈತಿ ಅಂತ. ನಾವು ಆತ್ಮನ್ನೇ ಅರಿಬೇಕಾಗೈತಿ. ಉಪದಿಶ್ಯತೆ. ಹಿಂಗ ಶ್ರುತಿ ಎನ್ನುವಂತಹದ್ದು ಆ ಏಕರಸರೂಪನಾಗಿರ್ತಕ್ಕಂಥ ಆತ್ಮನನ್ನೇ ನಾವು ಅರ್ಥಕೊಳ್ಬೇಕು ಅಂತ ಹೇಳಿ ಹೀಗೆ ನಮಗ ಉಪದೇಶ ಎನ್ನುವಂತಹದ್ದು ಮಾಡಿದೆ ಅಂತ. ವಿಕಾರ ಅನೃತಾವಿಸಂದಸ್ಯ ಚ ಅಪವಾದ ಶ್ರೂಯತೆ. ಇಲ್ಲಿ ವಿಕಾರ, ವಿಕಾರ ಅಂದ್ರೆ ಇಲ್ಲಿ ಈ ಪ್ರಪಂಚ, ಇದು ವಿಕಾರ ರೂಪವಾಗಿರ್ತಕ್ಕಂಥದ್ದು. ಅನೃತಾವಿಸಂದಸ್ಯ, ಅನೃತ ಅಂತಂದ್ರೆ ಏನು? ಮಿಥ್ಯಾ ಅಂತ. ಇದು ನಮಗೆ ಇದು ಮಿಥ್ಯಾರೂಪವಾಗಿರ್ತಕ್ಕಂಥದ್ದು ಈ ಪ್ರಪಂಚ. ಇದು ಕಾರ್ಯರೂಪವಾಗಿರ್ತಕ್ಕಂಥದ್ದು. ಅಂಥವನನ್ನ ಕುರಿತು ಇಲ್ಲಿ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವಿಕಾರ ಅನೃತಾಭಿಸಂದಸ್ಯ ಚ ಅಪವಾದ ಶ್ರೂಯತೆ. ಈ ವಿಕಾರ ರೂಪವಾಗಿರ್ತಕ್ಕಂಥ ಅಂದ್ರೆ ಕಾರ್ಯರೂಪವಾಗಿರುವಂತ, ಮತ್ತು ಅನೃತ ಅಂದ್ರೆ ಮಿಥ್ಯಾ ಸ್ವರೂಪವಾಗಿರ್ತಕ್ಕಂಥ ಈ ಪ್ರಪಂಚವನ್ನ ಯಾವನು ಸತ್ಯ ಅಂತ ತಿಳ್ಕೊಂಡಿದ್ದಾನೋ ಅಂಥವನನ್ನ ಕುರಿತು ಅಲ್ಲಿ ಅಪವಾದ ಶ್ರೂಯತೆ. ಅಲ್ಲಿ ಶ್ರುತಿ ಎನ್ನುವಂತಹದ್ದು ಅವರನ್ನ ಕುರಿತು ಹೇಳ್ತದ. ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಮೃತ್ಯೋಸ ಮೃತ್ಯುಮಾಪ್ನೋತಿ ಯಹ ನಾನೇವ ಪಶ್ಯತಿ ಅಂದ್ರೆ ಕಠೋಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದ. ಇಹ ಅಂತಂದ್ರೆ ಈ ಬ್ರಹ್ಮದಲ್ಲಿ ಅಂತ. ಇಲ್ಲಿ ಇಹ ನಾನಾ ಇವ ಪಶ್ಯತಿ ಅಂತ. ಅಂದ್ರೆ ಈಗ ನಾವು ಜಗತ್ತಿನೊಳಗ ಇದನ್ನ ಭೇದಾಕಾರವಾಗಿ ನೋಡ್ತೇವಲ್ರಿ ಇವಾಗ. ಇಲ್ಲಿ ಮನುಷ್ಯರು ಬೇರೆ ಬೇರೆ, ಪ್ರಾಣಿಗಳು ಬೇರೆ, ಪಕ್ಷಿಗಳು ಬೇರೆ, ಮತ್ತು ಇಲ್ಲಿ ಗಿಡ ಮರ ಬಳ್ಳಿ ಅನೇಕ ಜೀವರಾಶಿ ಎಲ್ಲ ಅದಾವಲ್ರಿ. ನಾವು ಇವುಗಳನ್ನ ಒಂದೇ ಅಂತ ತಿಳ್ಕೊಳ್ತೇವನ್ರಿ? ಇಲ್ಲ, ಬೇರೆ ಬೇರೆ ಅಂತ ತಿಳ್ಕೊತೇವಲ್ರಿ. ಇಲ್ಲಿ ಇದೆಲ್ಲ ಒಂದೇ ಅಂತ ತಿಳ್ಕೊ ಅಂತ ಶಾಸ್ತ್ರ ಹೇಳ್ತದ. ಈ ನಾಮರೂಪ ಜಗತ್ತ ಇದಂ ಸರ್ವಂ ಕಲ್ವಿದಂ ಬ್ರಹ್ಮ. ಇದು ಬ್ರಹ್ಮವೇ ಇದೆ, ಈ ಜಗತ್ತನ್ನುವಂತ ಬ್ರಹ್ಮವೇ ಇದೆ. ಆ ಬ್ರಹ್ಮವನ್ನೇ ನಾವು ನೋಡ್ಬೇಕು ಇವಾಗ. ಅಸ್ಥಿಭಾತಿ ಪ್ರಿಯ ರೂಪವಾಗಿರ್ತಕ್ಕಂಥದ್ದು ಬ್ರಹ್ಮ. ಪ್ರತಿಯೊಂದು ವಸ್ತುಗಳಲ್ಲಿ ಆ ಬ್ರಹ್ಮದ ಅಂಶವೇ ಇದೆ. ಆದ್ರೆ ನಾಮರೂಪಗಳು ಅವು ಮಿಥ್ಯಾ ರೂಪದಾವು. ಆ ನಾಮರೂಪಗಳನ್ನ ಬಾಧಿಸಿ ನಾವಲ್ಲಿ ಅಭೇದವಾಗಿರ್ತಕ್ಕಂಥ ಬ್ರಹ್ಮ, ಒಂದೇ ಆಗಿರ್ತಕ್ಕಂಥ ಬ್ರಹ್ಮವನ್ನೇ ಕಾಣಬೇಕು ಅಂತ. ಹಿಂಗ ಶ್ರುತಿ ಎನ್ನುವಂತಹದ್ದು ನಮಗ
ಏನ್ ಮಾಡ್ಯದ ಅಂತಂದ್ರೆ ಮೃತ್ಯೋಸ ಮೃತ್ಯು ಮಾಪ್ನೋತಿ, ಯಾವನು ಪುನಃ ಪುನಃ ಮೃತ್ಯುವನ್ನು ಹೊಂದುತ್ತಾನೆ. ನಮಗ ಮೇಲಿಂದ ಮೇಲೆ ಮೃತ್ಯು ಅನ್ನುವಂತಹದ್ದು. ಈ ಯಮ ಆಗ್ಲಿ, ಯಮನ ಪಾಶೆ ಅನ್ನುವಂಥ ಯಮದೂತ ನಮಗ್ ಪಾಶೆ ಹಾಕ್ತಾರಲ್ಲ, ಯಾರಿಗ್ ಪಾಶೆ ಹಾಕ್ತಾರ ಅವರು? ಈ ಜಗತ್ತನ್ನ ಭೇದಾಕಾರವಾಗಿ ಯಾವನು ಕಾಣ್ತಾ ಇದ್ದಾನೋ ಅಂಥವನಿಗೆ ಪಾಶೆ ಬೀಳ್ತೈತಿ ಅಂತ. ಪಾಶ ಇಲ್ಲಿ ಯಾವನು ಬೇರೆ ಬೇರೆ ಆಗಿರುವಂತೆ ಈ ಜಗತ್ತನ್ನ ಕಾಣ್ತಾ ಇದ್ದಾನೋ, ಈ ಜಗತ್ತಿನಲ್ಲಿ ನಾವು, ಯಾಕಂದ್ರೆ ನಮ್ಗ ಭೇದ ಜ್ಞಾನ ಐತಲ್ಲ. ಪ್ರಾಣಿಗಳು ಬೇರೆ, ಪಕ್ಷಿಗಳು ಬೇರೆ, ಮಾನವರು ಬೇರೆ, ದೇವತೆಗಳು ಬೇರೆ, ಇವೆಲ್ಲ ಈ ಭೇದ ಜ್ಞಾನದಿಂದಲೇ ನಾವು ಈ ಪ್ರಪಂಚದಲ್ಲಿ ಪುನಃ ಪುನಃ ಹುಟ್ಟಿ ಬರ್ಲಿಕ್ಕೆ ಹತ್ತಿದೀವಿ. ಇವಾಗ ನಮ್ ಮೃತ್ಯುವಿನಿಂದ ಮೃತ್ಯು ನಮ್ಗೆ ಯಾಕೆ ಬರಾಕತ್ತದ ಅಂತಂದ್ರೆ ಈ ಭೇದ ಜ್ಞಾನವೇ ಅಂತ. ಅದಕ್ಕೆ ಮೃತ್ಯೋಸ ಮೃತ್ಯು ಮಾಪ್ನೋತಿ, ಮೃತ್ಯುವಿನಿಂದ ಮೃತ್ಯುವನ್ನ ಅಂದ್ರೆ ಪುನಃ ಪುನಃ ಮೃತ್ಯುವನ್ನ ಹೊಂದುತ್ತಾ ಇದ್ದಾನೆ. ಯಾರು ಅಂತಂದ್ರೆ ಇಹ ನಾನೇವ ಪಶ್ಯತಿ, ಈ ಪ್ರಪಂಚದಲ್ಲಿ ಯಾವನು ಭೇದವನ್ನು ಕಾಣ್ತಾ ಇದ್ದಾನೋ, ಎಲ್ಲವೂ ಸರ್ವವೂ ಅಖಂಡವಾದ ಬ್ರಹ್ಮವೇ ಇದೆ, ಒಂದೇ ಬ್ರಹ್ಮವೇ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ನಮಗ ಮೃತ್ಯುನೇ ಇಲ್ಲ, ನಾವು ಅಮರಾಗಿ ಹೋಗಿಬಿಡ್ತಾ ಇದ್ದೀವಿ. ಅದಕ್ಕೆ ಶ್ರುತಿನೇ ಹೇಳ್ತತಿ ಈ ಮಾತನ್ನ. ಕಠೋಪನಿಷತ್ತಿನಲ್ಲಿ ಯಮಧರ್ಮ ಏನ್ ಹೇಳಿದ? ಮೃತ್ಯೋಸ ಮೃತ್ಯು ಮಾಪ್ನೋತಿ ಯಹ ನಾನೇವ ಪಶ್ಯತಿ ಅಂತ. ಹೀಗೆ ಕಾರ್ಯರೂಪವಾಗಿರತಕ್ಕಂಥ ಈ ಮಿಥ್ಯಾ ಪ್ರಪಂಚ ಅನ್ನುವಂಥದ್ದು ಏನದಲ್ಲ, ಇದನ್ನ ಸತ್ಯ ಅಂತ ಯಾವ ತಿಳ್ಕೊಂಡಾನ, ಇದ್ರೊಳಗೆ ಭೇದವನ್ನ ಯಾವನು ಕಾಣ್ತಾ ಇದ್ದಾನ ಅಂಥವನನ್ನ ಶ್ರುತಿ ಅನ್ನುವಂಥದ್ದು ಈ ರೀತಿಯಾಗಿ ನಿಂದಾ ಮಾಡೈತಿ ಅಂತ. ಶ್ರುತಿ ನಿಂದಾ ಮಾಡಿ ಅವನಿಗೆ ಹೇಳ್ತೈತಂತ. ಅಪವಾದ ಶ್ರೂಯತೆ ಅಂತ. ಸರ್ವಂ ಬ್ರಹ್ಮ ಇತಿ ತು ಸಾಮಾನ್ಯಾಧಿಕರಣ್ಯಂ. ಸರ್ವಂ ಬ್ರಹ್ಮ, ಸರ್ವಂ ಅಂದ್ರೆ ಇದು ಸರ್ವಂ ಎಲ್ಲ, ನಾವೇನ್ ನೋಡ್ತೇವೆ ಜಗತ್ತಿನೊಳಗೆ ಏನೇನೈತೆ ಎಲ್ಲಾನು ಅಂತ. ಸರ್ವಂ ಅಂದ್ರೆ ಎಲ್ಲಾ ಅಂತ ಅರ್ಥ ಆಕತ್ರಿ. ಇವಾಗಿಲ್ಲಿ ಎಲ್ಲವೂ ಬ್ರಹ್ಮವೇ ಅಂತ. ಸರ್ವಂ ಬ್ರಹ್ಮ ಇತಿತು ಸಾಮಾನ್ಯಾಧಿಕರಣ್ಯಂ, ಎಲ್ಲವೂ ಬ್ರಹ್ಮ ಅಂತೇಳಿ ಇಲ್ಲಿ ಸಾಮಾನ್ಯಾಧಿಕರಣ್ಯವನ್ನ ಯಾರು ಹೇಳ್ತಾ ಇದ್ದಾರೋ, ಸಾಮಾನ್ಯಾಧಿಕರಣಂ ಪ್ರಪಂಚ ಪ್ರವಿಲಾಪನಾರ್ಥಂ ನ ಅನೇಕ ರಸತಾ ಪ್ರತಿಪಾದನಾರ್ಥಂ. ಇಲ್ಲಿ ಈ ಪ್ರಪಂಚ ಅನ್ನುವಂತಹದ್ದನ್ನ ಪ್ರವಿಲಯ ಮಾಡುವುದಕ್ಕೋಸ್ಕರವಾಗಿಯೇ ಹೊರತಿಲ್ಲಿ ಆ ಬ್ರಹ್ಮ ಅನ್ನುವಂತಹದ್ದು ಅನೇಕ ರಸರೂಪವಾಗಿದೆ ಅನ್ನುವುದನ್ನು ಹೇಳಿಕ್ಕೆ ಹೊರಟಿಲ್ಲ ಅಂತ. ಶ್ರುತಿ ತಾತ್ಪರ್ಯ ಏನಿದೆ ಅಂತಂದ್ರೆ, ಈ ಬ್ರಹ್ಮ ಅನ್ನುವಂತಹದ್ದು ಅನೇಕ ರಸರೂಪವಾಗಿರುವಂತಹದ್ದು ಅಂತ ತಿಳಿಸ್ಲಿಕ್ಕೆ ಶ್ರುತಿ ಹೊಂಟಿಲ್ಲ. ಅಲ್ಲಿ ಸಾಮಾನ್ಯಾಧಿಕರಣವನ್ನು ಇಟ್ಟುಕೊಂಡು ಎಲ್ಲವೂ ಬ್ರಹ್ಮವೇ ಅಂತ, ಸಮಾನ ಅಧಿಕರಣ ಅಂತ. ಅಲ್ಲಿ ಅಲ್ಲಿ ಏನು ಶ್ರುತಿ ಏನ್ ಹೇಳಿಕೊಳ್ತದ ಅಂತಂದ್ರೆ, ಎಲ್ಲವೂ ಬ್ರಹ್ಮವೇ ಅಂತ, ಸರ್ವೋ ಬ್ರಹ್ಮವೇ ಅಂತ ತಿಳ್ಕೊ ನೀನು. ಅಂದ್ರೆ ಪ್ರಪಂಚವನ್ನ ಅದು ಅದ್ರಲ್ಲಿ ನಾವೇನು ಸತ್ಯತ್ವ ಬುದ್ಧಿಯನ್ನು ಮಾಡ್ಕೊಂಡೇವಲ್ಲ, ಅದನ್ನ ಬಿಡ್ಸಾಕ್ ಹೊಂಟೈತಿ ಇವಾಗ. ಅದು ನೋಡಪ್ಪ, ಈ ಪ್ರಪಂಚವನ್ನ ಬ್ರಹ್ಮಕ್ಕಿಂತ ಭಿನ್ನ ಅಂತ ತಿಳ್ಕೊಳಕ್ ಹೋಗ್ಬೇಡ ನೀನು. ಆ ಪ್ರಪಂಚವನ್ನ ನಾವು ಲಯ ಮಾಡ್ಬೇಕಾಗೈತಿ ಇವಾಗ. ಪ್ರವಿಲಯ ಅಂತಂದ್ರೆ ಏನ್ರಿ? ಅಂದ್ರೆ ಬ್ರಹ್ಮ ಭಿನ್ನವಾಗಿ ನಾವು ಪ್ರಪಂಚ ಇದೆ ಅಂತ ಏನ್ ತಿಳ್ಕೊಂಡಿದ್ದೇವಲ್ಲ, ಆ ರೀತಿಯಾಗಿ ನೀ ತಿಳ್ಕೊಳ್ಬೇಡಪ್ಪ. ಇರುವುದೇ ಒಂದು ಪರಬ್ರಹ್ಮ ಅಂತ ಹೇಳಿ ಹಿಂಗ ನೀನು ಏಕರಸ ರೂಪವಾಗಿರ್ತಕ್ಕಂತ ಬ್ರಹ್ಮವನ್ನೇ ಕಾಣು ಅಂತ ನಮಗ ಶ್ರುತಿ ಹೇಳಕ್ ಹೊರಟದ ಅಂತ. ಇಲ್ಲಿ ಅನೇಕ ರಸರೂಪವಾಗಿರ್ತಕ್ಕಂತ ಒಂದು ವಿಚಾರವನ್ನ ಇಲ್ಲಿ ಆತ್ಮ ಹಿಂಗ ಅನೇಕ ರಸರೂಪನಾಗಿದ್ದಾನೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂಥದ್ದು ಹೇಳಕ್ ಹೊರಟಿಲ್ಲ ಅಂತ. ಇಲ್ಲಿ ಆತ್ಮ ಅಥವಾ ಬ್ರಹ್ಮ ಯಾವ್ದಾರ ಅಂದ್ಕೋಬಹುದು. ಇವಾಗ ಬ್ರಹ್ಮ ಅಂದ್ರು ಒಂದೇ, ಆತ್ಮ ಅಂದ್ರು ಒಂದೇ. ಇಲ್ಲಿ ಅದು ಅನೇಕ ರಸರೂಪವಾಗಿರುವಂತಹದ್ದು ಅಂತ ತಿಳ್ಸಾಕ ಶ್ರುತಿ ಹೊಂಟಿಲ್ಲ. ಈ ಪ್ರಪಂಚ ನಮಗೇನ್ ತೋರ್ಲಿಕ್ಕತ್ತದಲ್ಲ ಅದನ್ನ ಪ್ರವಿಲಯ ಮಾಡುವುದಕ್ಕೆ ಅಂತೆ. ಪ್ರವಿಲಯ ಅಂತಂದ್ರೆ ಏನು? ಅದನ್ನ ಲಯ ಮಾಡ್ಬೇಕಾಗೈತೆ ಅಲ್ಲಿ. ಅಂದ್ರೆ ಎಲ್ಲವೂ ಬ್ರಹ್ಮ ಅಂತಂದಾಗ ಅಲ್ಲಿ ಪ್ರಪಂಚ ಅಲ್ಲಿ ಇಲ್ಲಿ ಬೇರೆ ಎಲ್ಲಿ ಕಾಣಿಸ್ತದ್ರಿ? ಎಲ್ಲವೂ ಶುದ್ಧ ಬ್ರಹ್ಮವಾಗಿ ತೋರ್ತದಂತ. ಸ ಯಥಾ ಸೈಂಧವ ಘನಃ ಅನಂತರಃ ಅಬಾಹ್ಯಃ ಕೃಷ್ಣರಸ ಘನ ಏವ ಏವಂ ವಾ ಅರೆ ಅಯಂ ಆತ್ಮಾನಂ ಅಂತರಃ
ಅಭಾಯಃ ಕೃಷ್ಣಃ ಪ್ರಜ್ಞಾನಘನ ಏವ. ಬೃಹದಾರಣ್ಯಕೋಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ ಸ ಯಥಾ, ಅಂದ್ರೆ ಯಥಾ ಅಂದ್ರೆ ಯಾವ ರೀತಿಯಾಗಿ ಅಂತ. ಹೇಗೆ ಸೈಂಧವ ಘನ, ಸೈಂದ್ರವ ಅಂದ್ರೆ ಉಪ್ಪು, ಉಪ್ಪಿನ ಹರಳು ಇರ್ತಾವ ನೋಡ್ರು. ಆ ಉಪ್ಪಿನ ಹರಳು ಅನ್ನುವಂತಹದ್ದು ಹೇಗಿರ್ತಾವೆ ಅಂತಂದ್ರೆ ಘನಃ ಅನಂತರಃ ಅಭಾಯ್ಯಃ, ಅಲ್ಲಿ ಅಂತಃ ಅಂದ್ರೆ ಒಳಗಂತಾಗಲಿ ಹೊರಗಂತಾಗಲಿ, ಅಲ್ಲಿ ಅಲ್ಲಿ ಯಾವ ರೀತಿಯಾಗಿ ಒಳಗ ಹೊರಗ ಅನ್ನುವಂಥದ್ದು ಇಲ್ಲವೇ, ಅಲ್ಲಿ ಐತನಂತಂದ್ರೆ ಇಲ್ಲ. ಆ ಉಪ್ಪು ಅನ್ನುವಂಥದ್ದು, ಉಪ್ಪಿನ ಹರಳು ಅನ್ನುವಂಥದ್ದು ಯಾವ ರೀತಿಯಾಗಿ ಅದು ಒಳಗ ಹೊರಗ ಅನ್ನುವಂಥದ್ದು ಇಲ್ಲದೆ ಕೇವಲ ಅದು ಪೂರ್ಣವಾಗಿ ಉಪ್ಪು, ಅದು ರಸಘನ ಏವ ಅಂತ ಹೇಳ್ತಾರ. ಅದು ಕೃಷ್ಣ ಅಂದ್ರೆ ಸಂಪೂರ್ಣವಾಗಿ ಅಂತ. ಅನಂತರಃ ಅಬಾಹ್ಯ ಅಂದ್ರೆ ಒಳಗು ಹೊರಗು ಅನ್ನುವಂಥದ್ದಿಲ್ಲದೆ ಸಂಪೂರ್ಣವಾಗಿ ಅದು ರಸಘನ ಏವ ಅಂತ ಹೇಳ್ತಾರ. ಅದು ರಸದ ಗಟ್ಟಿನೇ ಆಗೈತಿ ಅಂತದು, ಯಾವುದು ಉಪ್ಪಿನ ಹರಳು ಅನ್ನುವಂತಹದ್ದು. ವಾ ಅರೆ ಅಯಂ ಆತ್ಮ, ಹಾಗೆ ಈ ಆತ್ಮನು ಕೂಡ ಏನಾಗಿದ್ದಾನೆ ಇವನು ಅನಂತರಃ ಅಬಾಹ್ಯ. ಹಂಗ ಇಲ್ಲಿ ಈ ಯಾವ ಪ್ರತ್ಯೇಗಾತ್ಮನು ಕೂಡ ಇವನಿಗೂ ಒಳಗು ಹೊರಗು ಅನ್ನುವಂತಹದ್ದೇನಿಲ್ಲೇ ಇಲ್ಲ. ಯಾವುದೂ ಇಲ್ಲದೆ ಏನಾಗಿದ್ದಾನ ಅವನು ಕೃಷ್ಣ ಪೂರ್ಣ ಪ್ರಜ್ಞಾನ ಘನ ಏವ ಅಂತ. ಅವನು ಸಂಪೂರ್ಣವಾಗಿ ಪ್ರಜ್ಞಾನದ ಗಟ್ಟಿನೇ ಆಗ್ಯಾನ ಅಂತ. ಅವನು ಸಂಪೂರ್ಣವಾಗಿ ಆ ಪ್ರಜ್ಞಾನದ ಗಟ್ಟಿನೇ ಅಂತ. ಹೆಂಗ ಉಪ್ಪಿನ ಹರಳು ಅದ್ರಾಗ ಒಳಗ ಹೊರಗೆ ಏನ್ರ ಐತೆ ಅಂತ, ಅದು ಒಳಗ ರುಚಿ ಇರ್ತೈತಿ ಹೊರಗಟ್ಟ ಇದಿರ್ತಂತ, ಹಂಗೇನೇ ಏನಿಲ್ಲೇ ಇಲ್ಲ. ಅಲ್ಲಿ ಒಳಗನ್ನೋದಿಲ್ಲ ಹೊರಗನ್ನೋದು, ಅದು ಗಟ್ಟಿನೇ ಐತದು. ಒಂದ ಕಲಸಕ್ಕರಿ ಗಟ್ಟಿ ಇರ್ತೈತಿ ನೋಡು ಅಂದ್ರೆ, ಅಲ್ಲಿ ಒಳಗನ್ನೋ ಶಬ್ದನೇ ಇಲ್ಲ ಅಲ್ಲಿ. ಯಾಕೆ ಸಂಪೂರ್ಣ ಏನೈತೆ ಅದು, ಅದು ಸಿಹಿನೇ ಐತಲ್ಲ. ಅದು ಒಳಗು ಹೊರಗು ಅನ್ನೋ ಶಬ್ದನೇ ಬರಂಗಿಲ್ಲ ಅಲ್ಲಿ. ಈಗ ಮನಿ ಒಳಗ ಹೊರಗ ಅಂತ ಹೇಳ್ಬೋದು ನಾವು. ಯಾಕ ಮನಿ ಒಳಗ ಪಳ್ಳು ಭಾಗ ಐತ್ರಿ, ಇಲ್ಲಿ ಖಾಲಿ ಜಾಗ ಇರ್ತದ. ಮನ್ಯಾಗ ಒಳಗ ಖಾಲಿ ಐತಪ್ಪ ಅಂತ ಹೇಳ್ತೀವಿ. ಉಪ್ಪಿನ ಹಳ್ಳ ಅಂತಂದಾಗ ಅಲ್ಲಿ ಒಳಗ ಹೊರಗ ಅನ್ನುವಂಥದ್ದು ಇಲ್ಲೇ ಇಲ್ಲ ಅಲ್ಲಿ. ಅದು ಕೇವಲ ಅದು ಗಟ್ಟಿ ಅಂತ, ಅದೊಂದು ಉಪ್ಪಿನ ಹಳ್ಳ ಅನ್ನುವಂತಹದ್ದು. ಅದು ಒಂದೇ ರಸ ಇರ್ತದ ಅದ್ರಾಗ. ನೀವು ಒಳಗರ ಕಡೀರಿ ಹೊರಗರ ಕಡೀರಿ, ಅದು ಉಪ್ಪಿನ ನಮಗ ಅನುಭವ ಆಕೈತಲ್ರ ಉಪ್ಪಿನದು. ಹಂಗ ಇಲ್ಲಿ ಯಾವ ಆತ್ಮ ಅನ್ನುವಂತಹದ್ದು ಏನದಲ್ಲ, ಅದು ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತ್ವಾದ ಅವಿಜ್ಞೇಯಂ ದೂರಸ್ಥಂ ಚಾಂದ್ಯತದ ಅಂತ ಶ್ರುತಿ ಹೇಳ್ತದ್ರಿ. ಅಲ್ಲಿ ಒಳಗು ಹೊರಗು ಮಧ್ಯದಲ್ಲಿಯೂ ಇರುವುದು ಯಾವುದು ಬ್ರಹ್ಮವೇ ಅಂತ, ಒಂದು ಆತ್ಮವೇ ಅಂತ ಹೇಳ್ತಾ ಇದ್ದಾರೆ. ಮತ್ತದು ಹೇಗಿದೆ, ಅಜ್ಞಾನಿಗಳಿಗೆ ಬಹಳ ದೂರ, ಜ್ಞಾನಿಗಳಿಗೆ ಅದು ಅಪರೋಕ್ಷವೇ ಆಗಿದೆ ಅಂತ. ಅದು ಅಚರ ಚರ ಅಚರ ಅಂತ ಹೇಳಿದ್ರು. ಅದು ಚರ ಅಂತಂದ್ರೆ ಈ ಚೇತನವಾಗಿರ್ತಕ್ಕಂಥ ಪ್ರಾಣಿಗಳು ಪಕ್ಷಿಗಳು. ಆ ಚೇತನ ಅಂದ್ರೆ ಅವು ಯಾವಕ್ ಜೀವ ಅದಲ್ರಿ, ಅವಕ್ ಚೇತನ ಅಂತ ಕರೀತಾರ, ಚರ ಜೀವಿಗಳು. ಅಚರ ಅಂದ್ರೆ ಜಡ, ಈಗ ಕಲ್ಲು ಮರ ಕಟ್ಟಿಗೆ ಇಂಥವೆಲ್ಲ ಅದಾವಲ್ರು, ಇವಕ್ ಜಡ, ಇವಕ್ ತಮ್ಮ ಜ್ಞಾನ ಇಲ್ಲ, ಅನ್ಯದ್ರ ಜ್ಞಾನವೂ ಇಲ್ಲವಲ್ರಿ. ಅಂದ್ರೆ ಹಂಗ ಎಲ್ಲದರಲ್ಲಿ ಆ ಪರಿಪೂರ್ಣ ಬ್ರಹ್ಮವೇ ಇದೆ ಅಂತ. ಅಜ್ಞಾನಿಗಳಿಗೆ ಅಪರೋಕ್ಷದ, ಜ್ಞಾನಿಗೆ ಅದು ಬಹಳ ದೂರ ಅದ ಅಂತ. ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಅದು ಎಲ್ಲಿ ಈಶಾವಾಸ್ಯ ಉಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ, ಇತ್ತೇಕ ರಸತಾ ಶ್ರವಣಾತ್. ನೋಡಿ, ಹಿಂಗ ಶ್ರುತಿಯೊಳಗ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಆ ಏಕರಸ ರೂಪನಾಗಿರ್ತಕ್ಕಂಥ ಆತ್ಮನನ್ನೇ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಹೆಂಗ ಉಪ್ಪಿನ ಹಳ್ಳ ಅನ್ನುವಂತಹದ್ದು ಅಲ್ಲಿ ಒಳಗ ಹೊರಗ ಅನ್ನುವಂತಹದ್ದಿಲ್ಲದೆ ಪೂರ್ಣವಾಗಿ ಹೆಂಗ ರಸದ ಗಟ್ಟಿನೇ ಆಗೈತೋ, ಹಂಗ ಹೇ ಮೈತ್ರಾದೇವಿ ಈ ಆತ್ಮ ಒಳಗ ಹೊರಗ ಅನ್ನುವಂತಹದ್ದಿಲ್ಲ, ಅವನು ಪೂರ್ಣವಾಗಿ ಪ್ರಜ್ಞಾನದ ಗಟ್ಟಿನೇ ಅದಾನಂತ. ಪ್ರಜ್ಞಾ ಅಂದ್ರೆ ಪ್ರಕರ್ಷೇಣ ಜ್ಞಾನ ಅಂತ, ಪ್ರಕೃಷ್ಟವಾದ ಜ್ಞಾನ ಅಂತ. ಸೂರ್ಯನಲ್ಲಿ ಪ್ರಕೃಷ್ಟವಾದ ಕಿರಣಗಳದಾವಲ್ರಿ, ಅವನಲ್ಲಿರ್ತಕ್ಕಂಥ ದಾಹಕತ್ವ, ಆ ಪ್ರಕಾಶತ್ವ ಅನ್ನುವಂತಹದ್ದು ಆ ಸೂರ್ಯನಲ್ಲಿ ಹೆಂಗವು
ಅವುಗಳ ಸ್ವರೂಪನೇ ಐತೋ ಹಂಗ ಇಲ್ಲಿ ಆತ್ಮ ಪ್ರಜ್ಞಾನ ಸ್ವರೂಪನದಾನಂತ. ಅವನು ಅರಿವಿನ ಸ್ವರೂಪದಾನಂತ. ಅವನಲ್ಲಿ ಅಜ್ಞಾನ ಮರವೇ ಜಡತ್ವ ಇಲ್ಲವೇ ಇಲ್ಲ. ಅವನು ಯಾವಾಗಲೂ ಅರಿಯುವವನೇ ಆಗಿದ್ದಾನೆ. ಅಂಥ ಪ್ರಜ್ಞಾನ ಗಟ್ಟಿನೇ ಆತ್ಮ ಆಗಿದ್ದಾನಂತ ಹಿಂಗ ಯಾಜ್ಞವಲ್ಕ್ಯ ಮೈತ್ರಾದೇವಿಯನ್ನು ಕುರಿತು ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಇದನ್ನ. ಆದ್ರಿಂದ ಹಿಂಗ ಶ್ರುತಿಯೊಳಗ ಆತ್ಮ ಏಕರ ಸ್ವರೂಪನಾಗಿದ್ದಾನೆ ಅನ್ನುವಂತಹದ್ದನ್ನ ಹೇಳಿದಾರ. ಆದ್ರೆ ಇತ್ತೇಕರಸತಾ ಶ್ರವಣಾತ್ ತಸ್ಮಾತ್ ದಿವ್ಯಾಧ್ಯಾಯತನಂ ಪರಂ ಬ್ರಹ್ಮ. ಆದ್ರಿಂದ ಇಲ್ಲಿ ದಿವ್ಯಾಧ್ಯಾಯತನಂ, ದ್ಯು ಅಂದ್ರೆ ದ್ಯುಲೋಕ. ಅದನ್ನ ಬಿಡಿಸಿದ್ರಲ್ಲ ಹಿಂದಿನ ಇದ್ರೊಳಗ ಸೂತ್ರದೊಳಗ. ದಿವ್ಯಾಧ್ಯಾಯತನ ಅಂತಂದ್ರೆ ಏನು? ದ್ಯುಲೋಕ, ಭೂಲೋಕ, ಅಂತರಿಕ್ಷ, ಮನಸ್ಸು, ಪ್ರಾಣಾದಿಗಳು ಇವೆಲ್ಲಕ್ಕೂ ಆಶ್ರಯ ಯಾವುದು ಅಂತಂದ್ರೆ ಬ್ರಹ್ಮವೇ, ಆತ್ಮವೇ ಅಂತ. ಪರಂ ಬ್ರಹ್ಮ, ಆ ಪರಬ್ರಹ್ಮವೇ ಈ ದ್ಯುಲೋಕ ಭೂಲೋಕಾದಿಗಳಿಗೆ ಆಯತನ ಅಂತಂದ್ರ ಅಲ್ಲಿ ಆಶ್ರಯ ಅಂತೆ. ಆಶ್ರಯವಾಗಿರ್ತಕ್ಕಂಥದ್ದು ಪರಬ್ರಹ್ಮವೇ ಅಂತ. ದ್ಯುಲೋಕಾದಿಗಳಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಪರಬ್ರಹ್ಮವೇ ಅಂತ ಹೇಳಿ ಈ ಪ್ರಕಾರವಾಗಿ ನಮಗ ಶ್ರುತಿಗಳಿಂದ ನಮಗ ತಿಳಿದು ಬರ್ತದ ಅಂತ ಹೇಳಿ ಹೇಳ್ಕೊಂಡು ಬಂದರು. ಇನ್ನ ಮತ್ತ ಮುಂದಿನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರ. ಯತ್ತು ಕಥಂ ಸೇತು ಶ್ರುತೇಃ ಸೇತೋಶ್ಚ ಪಾರವತ್ಸೋಪಪತ್ತೇಃ ಬ್ರಹ್ಮಣೋ ಅರ್ಥಾಂತರೇಣ ದಿವ್ಯಾಧ್ಯಾಯತನೇನ ಭವಿತವ್ಯಮಿತಿ. ಯತ್ತು ಉಕ್ತಂ, ಮತ್ ಹಿಂದ ಪೂರ್ವಪಕ್ಷ ಏನ್ ಹೇಳ್ಕೊಂಡು ಬಂದಿದ್ದ ಅಂತಂದ್ರೆ ಇಲ್ಲಿ ಸೇತು ಶ್ರುತೇಹಿ. ಹಿಂದ ಮಂತ್ರದಲ್ಲಿ ಏನ್ ಹೇಳಿತ್ತು ಅಂತಂದ್ರೆ ಅಮೃತಸ್ಯ ಸೇತು ಅಂತ ಹೇಳ್ತಲ್ರಿ. ಅಮೃತತ್ವಕ್ಕೆ ಇದು ಸೇತುವೆಯಾಗಿದೆ ಅಂತ ಹಿಂದೂ ಶ್ರುತಿಯೊಳಗ ಬಂದಿತ್ತದು, ಮಂತ್ರದಲ್ಲಿ ಬಂದಿತ್ತದು. ಆ ಸೇತು ಶ್ರುತಿ ಎನ್ನುವಂತಹದ್ದಿರುವುದರಿಂದ ಸೇತೋಶ್ಚ ಪಾರವತ್ತೋಪಪತ್ತೇಹೇ ಅಂದ್ರೆ ಆ ಸೇತುವೆಗೆ ಅದು ಪಾರವುಳ್ಳದ್ದಾಗಿದೆ ಅಂತೇಳಿ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳಿದ್ದರಿಂದ ಉಪಪತ್ತೇಹೇ ಅಂತಂದ್ರೆ ಆ ಸೇತುವೆಯು ಪಾರವುಳ್ಳದ್ದಾಗಿದೆ ಎನ್ನುವಂತಹದ್ದು ಏನ್ ಹೇಳಿತ್ತಲ್ಲದು ಅದು ಯುಕ್ತವೇ ಅಂದ್ರೆ ಅದು ಯೋಗ್ಯವೇ ಅಂತ ಹೇಳಿ ಅದಕ್ಕೆ ದಿವ್ಯಾಧ್ಯಾಯತನ ಅನ್ನುವಂತಹದ್ದು ಬ್ರಹ್ಮಣ ಅರ್ಥಾಂತರೇ, ಬ್ರಹ್ಮವನ್ನ ಬಿಟ್ಟು ಮತ್ತೊಂದು ವಸ್ತುವಿನಲ್ಲಿ ನಾವು ಅದು ಆಯತನ ಅಂದ್ರೆ ಆಶ್ರಯವನ್ನು ಹೇಳಬೇಕೇ ಹೊರತು ಇದು ಬ್ರಹ್ಮಕ್ಕ ನಾವು ಆಶ್ರಯ ಅಂತ ಹೇಳಕ್ ಬರೋದಿಲ್ಲ ಅಂತ ಪೂರ್ವ ಪಕ್ಷ ಹೇಳಿದ್ದ. ಯಾಕಂದ್ರೆ ಈ ಸೇತು ಅನ್ನುವಂತ ಶ್ರುತಿ ಇಟ್ಕೊಂಡು ಹೇಳಿದ್ದ ಅವನು. ಯಾಕಂದ್ರೆ ಈ ಬ್ರಹ್ಮಕ್ಕ ಪಾರ ಉಳ್ಳದ್ದು ಅಂತ ಹೇಳಕ್ ಬರಂಗಿಲ್ಲ. ಯಾಕ ಬ್ರಹ್ಮ ಅಪಾರ ಅದ. ಅಪಾರವಾದ ಬ್ರಹ್ಮಕ್ಕೆ ನೀವು ಪಾರವನ್ನು ಹೆಂಗ್ ಹೇಳಕ್ ಬರ್ತೀವಿ ಹೇಳ್ತೀರಿ ನೀವು? ಯಾಕೆ ಶ್ರುತಿನೇ ಅಮೃತಸ್ಯ ಏಷ ಸೇತು ಅಂತ ಹೇಳಿತಿದು. ಅಮೃತತ್ವಕ್ಕೆ ಸೇತು ಅಂತ ಹೇಳಿದ್ದರಿಂದ ಸೇತು ಅಂತಂದ್ರೆ ಪಾರ ಉಳ್ಳದ್ದೇ ಸೇತು ಆಗಿರ್ತದ ಅಂತೇಳಿ ಪೂರ್ವಪಕ್ಷಿ ಹೇಳಿದ್ದನ್ರಿ ಅವ. ಆದ್ದರಿಂದ ಇಲ್ಲಿ ಬ್ರಹ್ಮವನ್ನ ಬಿಟ್ಟು ಬೇರೆ ಒಂದು ವಸ್ತುವಿನಲ್ಲಿ ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯವನ್ನ ಹೇಳಬೇಕು ಅಂತ ಅವ ಅಂದಿದ್ದ. ಆಯತನೇನ ಭವಿತವ್ಯಂ ಮಿತಿ ಅಂದ್ರೆ ಆಶ್ರಯ ರೂಪವಾಗಿ ಮತ್ತೊಂದು ವಸ್ತುವನ್ನು ಹೇಳಬೇಕೇ ಹೊರತು ಈ ಬ್ರಹ್ಮ ಅನ್ನುವಂತಹದ್ದನ್ನ ನಾವು ಹೇಳಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಸೇತುಹು ಅಮೃತಸ್ಯ ಸೇತುಹು ಅಂತೇಳಿ ಆ ಸೇತು ಅನ್ನುವಂತಹ ಶ್ರುತಿ ಎನ್ನುವಂತಹದ್ದು ಪಾರ ಉಳ್ಳದ್ದು ಅಂತ ಶ್ರುತಿ ಹೇಳ್ತದ. ಪಾರ ಉಳ್ಳದ್ದಂತೂ ಬ್ರಹ್ಮ ಆಗಂಗಿಲ್ಲ. ಯಾಕೆ ಬ್ರಹ್ಮ ಅಪಾರವಾಗಿರುವುದರಿಂದ ಅಪಾರ ಅನಂತಂ ಅಂತ ಶ್ರುತಿಯೊಳಗೆ ಹೇಳ್ತೈತಲ್ಲ. ಬ್ರಹ್ಮ ಅನ್ನುವಂಥದ್ದು ಅಪಾರ ಉಳ್ಳದ್ದು ಅನಂತ ಉಳ್ಳದ್ದು ಅಂತ ಹೇಳಿ ಶ್ರುತಿ ಹೇಳಿಕೊಂಡು ಬಂದಿರುವುದರಿಂದ ಈ ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯ ಅನ್ನುವಂತಹದ್ದು ಬ್ರಹ್ಮವನ್ನು ಬಿಟ್ಟು ಬೇರೆ ಮತ್ತೊಂದು ಯಾವ್ದಾದ್ರು ವಸ್ತುವನ್ನು ಹೇಳ್ರಿ ಹೊರತು ಬ್ರಹ್ಮ ಅನ್ನುವಂತಹದ್ದು ಅದು ಆಯತನ ಆಗುದಿಲ್ಲ ಅಂತ ಹೇಳಿ ಪೂರ್ವಪಕ್ಷ ಹೇಳಿದ್ನಲ್ಲ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅತ್ರ ಉಚ್ಯತೆ ನೋಡಪ್ಪ, ಅದಕ್ಕೆ ನಿನಗೆ ಸಮಾಧಾನವನ್ನ ಮಾಡ್ತಾ ಇದ್ದೀನಿ. ಏನಂತಂದ್ರೆ ವಿಧಾರಣತ್ವ ಮಾತ್ರಂ ಅತ್ರ ಸೇತು ಶ್ರುತ್ಯ ವಿವಕ್ಷತೆ ನ ಪಾರವತ್ವಾದಿ.
ಇಲ್ಲಿ ಸೇತು ಅಂತ ಅನ್ನಲಿಕ್ಕೆ, ಸೇತು ಅನ್ನುವಂತ ಶ್ರುತಿಗೆ ನಾವು ಇಲ್ಲಿ ವಿಧಾರಣತ್ವ ಮಾತ್ರಂ. ವಿಧಾರಣತ್ವ ಅಂತಂದ್ರೆ ಅದಕ್ಕೆ ಏನಂತಾರೆ, ಈಗ ಒಂದು ಒಡ್ಡು ಕಟ್ಟಿರ್ತಾರಲ್ರಿ, ಒಡ್ಡು ಕಟ್ಟಿ ಅದನ್ನ ನೀರು ನಿಲ್ಲಿಸ್ತಾರಲ್ರಿ, ಅದಕ್ಕೆ ಆ ನೀರನ್ನ ಹರಿಲಾರ್ದಂಗ ತಡೆಗಟ್ತಾರಂತ ಅದನ್ನ. ಈಗ ಒಡ್ಡು ಹಾಕಿದ್ರಂತ ನೀರು ಮುಂದೆ ಹೋಗ್ತೈತೇನ್ರಿ ಅದು? ಹಾ, ವಿಧಾರಣತ್ವ ಅಂತಾರ. ವಿಧಾರಣತ್ವ ಅಂತಂದ್ರೆ ಏನು? ತಡೆಗಟ್ಟುವುದು ಅಂತ, ಅದನ್ನ ನಿಲ್ಲಿಸುವುದು ಅಂತ. ಈಗ ಡ್ಯಾಮ್ ಕಟ್ತಾರ, ಡ್ಯಾಮ್ ಕಟ್ಟಿ ಹರಿಯುವಂತ ನೀರು ನಿಲ್ಲಿಸ್ತಾರಿಲ್ರಿ ಅದನ್ನ. ಹಾ, ಆ ಅರ್ಥ ಅಂತ ನಾವಿಲ್ಲಿ ಸೇತು ಅಂತ ಅನ್ಲಿಕ್ಕೆ ಅದು ತಡೆಗಟ್ಟುವಿಕೆ ಅಂತ ಅರ್ಥ ಮಾಡ್ಬೇಕು ನಾವಿಲ್ಲಿ. ಅದಕ್ಕೆ ಪಾರ ಉಳ್ಳದ್ದು ಅಂತ ನಾವು ಅರ್ಥ ಮಾಡಕ್ ಹೋಗ್ಬಾರ್ದು ಅಂತಾರ ಆಚಾರ್ಯರು. ವಿಧಾರಣತ್ವ ಮಾತ್ರಂ ಅತ್ರ ಸೇತು ಸುತ್ಯ ವಿವಕ್ಷತೆ. ಇಲ್ಲಿ ವಿವಕ್ಷಿತವಾಗಿರ್ತಕ್ಕಂಥದ್ದು ಸೇತು ಅನ್ನುವಂತ ಶ್ರುತಿಗೆ ಇಲ್ಲಿ ಏನು ವಿವಕ್ಷತೆ ಅನ್ನುವಂತಹದ್ದು ಅಂತಂದ್ರೆ ವಿಧಾರಣತ್ವ ಮಾತ್ರಂ ಅಂತ ಹೇಳಿದ್ರು ಅವರು. ಕೇವಲ ತಡೆಗಟ್ಟುವಿಕೆ ಅನ್ನುವಂತ ಒಂದು ವಿಚಾರ ಅಲ್ಲಿ ಅರ್ಥವೇ ಬರ್ತೈತೆ ಹೊರತು ನ ಪಾರವತ್ವಾದಿ, ಅದು ಪಾರ ಉಳ್ಳದ್ದು ಅನ್ನುವಂತ ಅರ್ಥವನ್ನ ಅಲ್ಲಿ ಮಾಡ್ಲಿಕ್ಕೆ ಹೋಗಬಾರದು ಅಂತ. ನಹಿ ಮೃದ್ಧಾರುಣಮಯೋ ಲೋಕೆ ಸೇತುರ್ದೃಷ್ಟ ಇತಿ ಅತ್ರಾಪಿ ಮೃದ್ದಾರುಮಯ ಏವ ಸೇತುರಭ್ಯುಪಗಮ್ಯತೆ. ಸೇತು ಶಬ್ದಾರ್ಥೋ ಅಪಿ ವಿಧಾರಣತ್ವ ಮಾತ್ರಮೇವ ನ ಪಾರವತ್ವಾದಿ. ಒಂದು ಭಾಷ್ಯದಲ್ಲಿ ಹೇಳ್ತಾರೆ, ಮೃತ್ ಅಂದ್ರೆ ಮಣ್ಣು, ಮಣ್ಣಿಗೆ ಮೃತ್ ಅಂತ ಕರೀತಾರೆ ಸಂಸ್ಕೃತ ಒಳಗೆ ಅದಂತ. ಆಮೇಲೆ ದಾರು, ಮೃದ್ದಾರುಣಮಯೋ ಅಂತ ಹೇಳಿದ್ರು ನೋಡ್ರಿ. ಮಣ್ಣು ಮತ್ತು ಈ ಇನ್ನೊಂದೇನಂತಾರೆ ಇದಕ್ಕೆ, ಕಟ್ಟಿಗೆ. ಅಂದ್ರೆ ಸೇತುವೆ ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ ಈ ಮಣ್ಣು ಕಟ್ಟಿಗೆ ಇವುಗಳಿಂದ ಆಗಿರ್ತಕ್ಕಂಥದ್ದು ಲೋಕದಲ್ಲಿ ಕಂಡು ಬರ್ತದೆ. ಹಾಗೆ ಇಲ್ಲಿ ಯಾವ ಒಂದು ನಹಿ ಮುದ್ದಾರುಣಯೋ ಮಯೋ ಲೋಕೆ ಸೇತುರ್ದುಷ್ಟ ಇತಿ ಅಂದ್ರೆ ಇಲ್ಲಿ ಕೇವಲ ಮಣ್ಣು ಮತ್ತು ಯಾವ ಕಟ್ಟಿಗೆ ಇವುಗಳಿಂದಲೇ ಸೇತುವೆ ನಿರ್ಮಾಣ ಅನ್ನುವಂತಾದಾಗ್ತಂತ ಹೇಳಕ್ ಆಗಂಗಿಲ್ಲ. ಕೇವಲ ಮಣ್ಣು ತಗೊಂಡು ಕಟ್ಟಿಗೆ ತಗೊಂಡು ಅಲ್ಲಿ ಸೇತುವೆ ಮಾಡಕ್ ಆಕೈತೇನ್ರಿ ಅಲ್ಲಿ? ಇಲ್ಲ. ಅದಕ್ಕೆ ನಹಿ ಮೃದ್ದಾರುಣಮಯೋ ಲೋಕೆ ಸೇತುರ್ದೃಷ್ಟ. ಲೋಕದಲ್ಲಿ ಈ ಸೇತುವೆ ಎನ್ನುವಂತಹದ್ದು ಕೇವಲ ಮಣ್ಣು ಮತ್ತು ಕಟ್ಟಿಗೆ ಇವುಗಳಿಂದ ಆಗೈತೆ ಅನ್ನುವಂತಹದ್ದು ನಮಗ ಕಂಡು ಬಂದಿಲ್ಲ ಅಂತ. ಕಂಡು ಬಂದೈತೆ ಅಂತ ಹೇಳ್ತಾರೆ. ಇಲ್ಲಿ ನಹಿ ಅಂತ ಹಾಕಿದ್ದಾರೆ ಇವರು. ನಹಿ ಮೃದ್ದಾರುಮಯೋ ಲೋಕೆ ಸೇತು ದುಷ್ಟ ಇತಿ ಅತ್ರಾಪಿ ಮೃದ್ದಾರುಣಮಯ ಏವ ಸೇತುರಭ್ಯುಪಗಮ್ಯತೆ. ನಹಿ ಸೇತುರಭ್ಯುಪಗಮ್ಯತೆ ಅಂತ. ಲೋಕದಲ್ಲಿ ಮಣ್ಣು ಕಟ್ಟಿಗೆ ಮೊದಲಾದವುಗಳಿಂದ ಸೇತುವೆ ನಿರ್ಮಾಣ ಆಗಿದ್ದು ಕಂಡು ಬಂದಂತೆ ಬರ್ತೈತಿ ಹೊರತು ಇಲ್ಲಿ ಮೃದ್ದಾರುಣಮಯ ಏವ ಸೇತುರಭ್ಯುಪಗಮ್ಯತೆ. ಇಲ್ಲಿ ನಾವು ಆ ಮೃದ್ದಾರುಣಮಯವಾಗಿರ್ತಕ್ಕಂಥ ಸೇತುವೆ ಆಗಿರ್ಬೇಕು ಅಂತ ಹೇಳಿ ನಾವು ಒಪ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಭ್ಯುಪಗಮ್ಯತೆ ಅಂತ, ನಹಿ ಅಭ್ಯುಪಗಮ್ಯತೆ ಅಂತ. ಅತ್ರಾಪಿ ಅಂದ್ರೆ ಇಲ್ಲಿ ಆದರೂ ಕೂಡ ಮಣ್ಣು ಮತ್ತು ಯಾವ ಕಟ್ಟಿಗೆಗಳಿಂದ ಸೇತುವೆ ಅನ್ನುವಂತಹದ್ದನ್ನ ನಾವು ಒಪ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಆ ಸೇತುವೆ ಆಗಿರ್ಬೇಕಾದ್ರೆ ಇಲ್ಲಿ ಮಣ್ಣು ಮತ್ತು ಈ ಕಟ್ಟಿಗಳ ಮುಖಾಂತರವಾಗಿ ಸೇತುವೆ ಆಗ್ತದಂತ ಹೇಳಿ ಇಲ್ಲಿ ನಾವು ಒಪ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶಿಶೋಹೋ ಬಂಧನ ಕರ್ಮಣಃ ಸೇತು ಶಬ್ದ ಉತ್ಪತ್ತೇ. ಇಲ್ಲಿ ಸೇತು ಅನ್ನುವಂತ ಶಬ್ದ ಇದು ಹೆಂಗ ಉತ್ಪತ್ತಿ ಆಗೈತಿ ಅಂತಂದ್ರೆ, ಪಾಣಿನಿ ಸೂತ್ರದ ಪ್ರಕಾರ ಸಿ ಅನ್ನುವಂತದ್ದು ಒಂದು ಧಾತು. ಆ ಸಿ ಎನ್ನುವಂತ ಧಾತುಗೆ ಏನ್ ಅರ್ಥ ಅಂತಂದ್ರೆ ಬಂಧನ ಕರ್ಮಣಃ. ಬಂಧನ ಅಂತಂದ್ರೆ ಕಟ್ಟುವಿಕೆ ಅಂತ. ಹೆಂಗ ಸೇತುವೆಯನ್ನ ಕಟ್ತಾ ಇದ್ದಾರಲ್ರಿ, ಸೇತುವೆಯನ್ನ ಕಟ್ಟಿ ನೀರನ್ನ ನಿಲ್ಲಿಸ್ತಾ ಇದ್ದಾರಲ್ಲಿ. ಈಗ ಒಂದು ಕೆರೆ ಕಟ್ತಾರಲ್ರಿ,
ಆ ಕೆರೆ ಮಣ್ಣು ಹಾಕಿ ಹಿಂಗೆ ಅಲ್ಲಿ ಒಡ್ಡ ಕಟ್ಟಿದ್ರು ಅಂತಂದ್ರೆ ನೀರು ಅವಾಗ ಅದು ನೀರು ಅಲ್ಲಿ ತಡಿತೈತಿಲ್ರಿ ಅದು ನೀರು ಹೌದು ಮುಂದೆ ಹೋಗ್ಲಾದಂಗ ಅಲ್ಲೇ ನೀರು ನಿಲ್ತೈತಲ್ರಿ. ಹಂಗ ಇಲ್ಲಿ ಸಿ ಅನ್ನುವಂತ ಧಾತು ಏನ್ ಹೇಳ್ತೈತಿ ಅಂತಂದ್ರೆ ಅದಕ್ಕೆ ಹೇಳಿದ್ರು ಅವರು ಲೋ ಎಲ್ಲಿ ಬಂತದು ಸಿಯೋ ಸಿಯೋ ಬಂಧನ ಕರ್ಮಣ ಸೇತು ಶಬ್ದ ಉತ್ಪತ್ತೇ. ಈ ಸೇತು ಅನ್ನುವಂತ ಶಬ್ದದ ನಿಷ್ಪತ್ತಿ ಹೆಂಗ ಆಗ್ತದ ಅಂತಂದ್ರೆ ಇಲ್ಲಿ ಸಿಯೋ ಅನ್ನುವಂತ ಯಾವ ಒಂದು ಧಾತುವಿನ ಮುಖಾಂತರವಾಗಿ ಆ ಸಿ ಅನ್ನುವಂತ ಆ ಶಬ್ದಕ್ಕೆ ಏನಪ್ಪ ಅರ್ಥ, ಅದಕ್ಕೆ ಮೂಲ ಮೂಲ ಧಾತು ಅದು ಸಿ ಅನ್ನುವಂತದ್ದು ಬಂಧ ಕರ್ಮಣ. ಬಂಧ ಅಂತಂದ್ರೆ ಅದಕ್ಕೆ ಕಟ್ಟುವಿಕೆ ಅಂತ, ಅದನ್ನ ತಡೆಗಟ್ಟುವುದು ಅಂತ ಅಲ್ಲಿ ಅಂಥೇಳಿ ಈ ಪ್ರಕಾರವಾಗಿ ಅಲ್ಲಿ ಆ ಒಂದು ಇದು ಧಾತುವಿನಿಂದ ಅದನ್ನ ಹೇಳ್ಕೊಂಡ್ ಬಂದಿದ್ದಾರೆ. ಅದು ಬಂಧನ ಕ್ರಿಯೆಯನ್ನು ಹೇಳುವಂತಹದ್ದು ಅಂತ. ಇಲ್ಲಿ ಸೇತು ಅಂತಂದ್ರೆ ಏನು, ಬಂಧನ ಕ್ರಿಯೆಯನ್ನು ಹೇಳುವಂತ ಸಿ ಅನ್ನುವಂತ ಧಾತುವಿನಿಂದ ಅದು ಉತ್ಪತ್ತಿಯಾಗ್ಯದ ಅಂತ ಹೇಳಿ ಆ ಪಾಣಿನಿ ಸೂತ್ರದ ಒಂದು ಅರ್ಥವನ್ನು ಕೂಡ ಹೇಳ್ಕೊಂಡು ಬಂದ್ರು. ಅಪರ ಆಹ ಇಲ್ಲಿ ಮತ್ತೊಬ್ರು ಏನ್ ಹೇಳ್ತಾರ ಅಂತಂದ್ರೆ ತಮೇವೈಕಂ ಝಾನತ ಆತ್ಮಾನಂ ಅಂದ್ರೆ ಆ ಒಬ್ಬ ಆತ್ಮನನ್ನೇ ನೀ ಅರಿತುಕೋ ಅಂತ ಶ್ರುತಿಯಲ್ಲಿ ಬಂದದ. ಇತಿ ಯದೇತತ್ ಸಂಕೀರ್ತಿತಂ ಆತ್ಮಜ್ಞಾನಂ ಯಚ್ಚ ಏತತ್ ಅನ್ಯಾವಾಚೋ ವಿಮುಂಚತ ಇತಿ ವಾಗ್ ವಿಮೋಚನಂ. ಇಲ್ಲಿ ಇನ್ನೊಂದು ಮಾತು ಏನಿದ್ರು ಅಂತಂದ್ರೆ ತಮೇವೈಕಂ ಜಾನಥ ಆತ್ಮಾನಂ, ಆ ಒಬ್ಬ ಆತ್ಮನನ್ನೇ ನೀ ಅರಿತುಕೋ ಅಂತ ಹೇಳಿ ಶ್ರುತಿ ಎನ್ನುವಂತಹದ್ದು ಈ ಪ್ರಕಾರವಾಗಿ ಹೇಳಿರುವುದರಿಂದ ಇತಿ ಏತತ್ ಯತ್ ಏತತ್ ಸಂಕೀರ್ತಿತಂ ಆತ್ಮಜ್ಞಾನಂ, ಅಲ್ಲಿ ಆತ್ಮಜ್ಞಾನವನ್ನೇ ಅಲ್ಲಿ ಏನ್ ಮಾಡಿದಾರ ಹೇಳಿದಾರಲ್ಲಿ. ನೀನು ಒಬ್ಬ ಆತ್ಮನನ್ನೇ ಅರಿತುಕೋ ಅಂತ ಹೇಳಿ ಹಿಂಗ್ ಹೇಳಿದ್ದರಿಂದ ಮತ್ತಲ್ಲಿ ಆತ್ಮಜ್ಞಾನವನ್ನೇ ಬೋಧ್ ಮಾಡ್ದಂಗ ಆಯ್ತಲ್ರಿ ಈಗ ಅಲ್ಲಿ. ಸಂಕೀರ್ತಂ ಆತ್ಮಜ್ಞಾನಂ ಯಚ್ಚೇತತ್ ಅನ್ಯಾವಾಚ ವಿಮುಂಚತ. ಮತ್ತೆ ಇಲ್ಲಿ ಬೇರೆ ಮಾತುಗಳನ್ನ ಬಿಟ್ಟು ಬಿಡ್ರಿ ಅಂತ ಶ್ರುತಿ ಹೇಳ್ತದೆ. ಇಲ್ಲಿ ನಾವು ಅನಾತ್ಮವಾಗಿರ್ತಕ್ಕಂಥ ಪ್ರಾಪಂಚಿಕ ಮಾತುಗಳನ್ನ ಮಾತಾಡಬಾರದು ಅಂತ, ಕೇವಲ ಆತ್ಮವಿಷೇಕವಾಗಿರ್ತಕ್ಕಂಥ ಮಾತುಗಳನ್ನೇ ಮಾತಾಡಬೇಕು ಅಂತೇಳಿ ಹಿಂಗ ಶ್ರುತಿನೇ ಬೋಧ ಮಾಡ್ತದೆ. ವಾಗ್ ವಿಮೋಚನಂ, ಅಲ್ಲಿ ಆ ಮಾತುಗಳನ್ನ ಬಿಡಬೇಕು ಅಂತ ಹೇಳಿ ಹಿಂಗ್ ಹೇಳೈತದ. ಬೇರೆ ಮಾತುಗಳನ್ನ ಬಿಟ್ಟು ಬಿಡ್ರಿ ಅಂದ್ರಲ್ಲಿ ವಾಕ್ ಅನ್ನುವಂತಹದ್ದು ವಾಗ್ ವಿಮೋಚನ ತದತ್ರ ಅಮೃತತ್ವ ಸಾಧನತ್ವಾತ್ ಅಮೃತಶೈಷ ಸೇತು ಇತಿ ಸೇತು ಶ್ರುತ್ಯ ಸಂಕೀರ್ತತೆ ನತು ದಿವ್ಯಾಧ್ಯಾಯತನಂ. ನೋಡ್ ಅಲ್ಲಿ ಅನ್ಯೋವಾಚ ವಿಮುಂಚತ ಅಂದ್ರೆ ಬೇರೆ ಮಾತನ್ನು ಬಿಟ್ಟು ಬಿಡ್ರಿ. ಈ ರೀತಿಯಾಗಿ ವಾಗ್ ವಿಮೋಚನಂ, ಅಲ್ಲಿ ವಾಕ್ ಅನ್ನುವಂತಹದ್ದನ್ನ ಅಂದ್ರೆ ನಾವು ನಮ್ಮ ಮಾತುಗಳನ್ನ ವ್ಯರ್ಥವಾಗಿ ಅಲ್ಲಿ ಬಳಸಬಾರದು ಅಂತ. ಅದನ್ನು ವಾಕಿನ ತಿಳಿಲಿಕ್ಕೆ ಬರುವಂತಹದ್ದಲ್ಲ ಅದು. ಆ ಬ್ರಹ್ಮತತ್ವ ಅನ್ನುವಂತಹದ್ದು ಅಲ್ಲಿ ಅಂದ್ರೆ ಎಷ್ಟು ಮೌನವಾಗಿರ್ತಾನೋ ಅಷ್ಟು ಒಳ್ಳೆಯದು ಅಂತ. ಅದಕ್ಕೆ ಬ್ರಹ್ಮವನ್ನು ಅರಿತವನು ಸುಮ್ಮನೆ ಇರಬೇಕು, ಒಡನುಡಿ ಕಳ ಹೋಗಿ ಕೆಮ್ಮಿದಂತಕ್ಕು, ಒಡನೆ ನುಡಿದರೆ ಕಳ ಹೋಗಿ ಕೆಮ್ಮಿದಂತಕ್ಕು ಅಂತೇಳಿ ಒಂದು ಸರ್ವಜ್ಞ ಮುನಿ ಹೇಳ್ತಾನಲ್ರಲ್ಲಿ. ಅಂದ್ರೆ ಕಳತನ ಮಾಡಕ್ ಹೋಗಿ ಕೆಮ್ಮಿ ಬಿಟ್ರ ಹೆಂಗ ಅವ್ರನ್ನ ಹಿಡಿದು ಬಿಡ್ತಾರಲ್ರಿ, ಹಂಗ ಬ್ರಹ್ಮ ತಿಳ್ಕೊಂಡು ಸುಮ್ಮನೆ ಇರಬೇಕು ಅಂತ ಅಲ್ಲಿ. ಹಂಗ ಇಲ್ಲಿ ನಾವು ಆತ್ಮಜ್ಞಾನ ಮಾಡ್ಕೊಳ್ಬೇಕಾದ್ರೆ ಪ್ರಾಪಂಚಿಕವಾಗಿರ್ತಕ್ಕಂಥ ಮಾತುಗಳನ್ನ ಬಿಡಬೇಕು ಅಂತೇಳಿ ಶ್ರುತಿ ಎನ್ನುವಂತಹದ್ದು ವಾಗ್ ವಿಮೋಚನಂ ತದತ್ರ ಅಮೃತತ್ವ ಸಾಧನತ್ವಾತ್. ಅಂದ್ರೆ ಅದು ಅಮೃತತ್ವ ಅಂದ್ರ ಮೋಕ್ಷ. ಆ ಬೇರೆ ಮಾತುಗಳನ್ನ ನಾವು ಬಿಡ್ಲಿಲ್ಲ ಅಂತಂದ್ರೆ ನಮಗ ಆತ್ಮಜ್ಞಾನ ಆಗಂಗಿಲ್ಲ, ನಮಗ ಅಮೃತತ್ವದ ಪ್ರಾಪ್ತಿ ಆಗಂಗಿಲ್ಲ. ಅಮೃತತ್ವ ಅಂದ್ರೆ ಮೋಕ್ಷ ಅಂತ. ನಾವು ಮೋಕ್ಷದ ಪ್ರಾಪ್ತಿಯನ್ನ ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಅನಾತ್ಮವಾಗಿರ್ತಕ್ಕಂಥ ಮಾತುಗಳನ್ನ ಬಿಟ್ಟು ಬಿಡ್ರಿ ಅಂತ ಶ್ರುತಿ ಹೇಳ್ತದೆ ನಮಗ. ಅದಕ್ಕ ಇಲ್ಲಿ ಅಮೃತತ್ವಕ್ಕೆ ಸಾಧನವಾಗಿರುವುದರಿಂದ ನಾವು ಇಲ್ಲಿ ಬೇರೆ ಮಾತುಗಳನ್ನ ಮಾತಾಡ್ಲಿಕ್ಕೆ ಹೋಗಬಾರದು ಅಂತ ಹಿಂಗ ಶ್ರುತಿ ಹೇಳಿರುವುದರಿಂದ ಈ ರೀತಿ ಶ್ರುತಿ ಪ್ರಮಾಣ ಅನ್ನುವಂಥದ್ದು
ನಮಗೆ ಉಪದೇಶ ಮಾಡುವಂತಹದ್ದಾಗೈತಿ. ಇತಿ ಸೇತು ಶ್ರುತ್ಯ ಸಂಕೀರ್ತತೆ. ಆ ಸೇತು ಅನ್ನುವಂತ ಶ್ರುತಿಯಿಂದ ಅದು ನಮಗ ಉಪದೇಶ ಮಾಡುವಂತಹದ್ದಾಗೈತಿ ಅಂತ. ನತು ದಿವ್ಯಾಧ್ಯಾಯತನಂ. ಅದರಲ್ಲಿ ದ್ವಿಲೋಕ ಭೂಲೋಕಾದಿಗಳಿಗೆ ಆಯತನವನ್ನು ಹೇಳಿಕ್ಕೆ ಬಂದಿಲ್ಲ ಅಂತದು. ಅಲ್ಲಿ ದ್ವಿಲೋಕಾದಿಗಳ ಒಂದು ಆಯತನವನ್ನ ಅಂದ್ರೆ ಆಶ್ರಯವನ್ನ ಅಲ್ಲಿ ಆ ಸೇತು ಅನ್ನೋ ಶ್ರುತಿ ನಮ್ಗೆ ಹೇಳೈತಿ ಏನು ಅಂತಂದ್ರೆ ಇಲ್ಲ. ಅಲ್ಲಿ ಆತ್ಮಜ್ಞಾನಕ್ಕೆ ಸಾಧನವನ್ನು ಹೇಳ್ಕೊಂಡು ಬಂದೈತೆ. ಅಲ್ಲಿ ಬೇರೆ ಮಾತನ್ನು ಬಿಟ್ಟು ಬಿಡ್ರಿ ಅಂತೇಳಿ ಹಿಂಗ ಅಲ್ಲಿ ಶ್ರುತಿ ಅಭಿಪ್ರಾಯ ಏನದ ಅಂತಂದ್ರೆ ದ್ವಿಲೋಕಾದಿಗಳಿಗೆ ಆಶ್ರಯತ್ವವನ್ನು ಹೇಳಕ್ ಬಂದಿಲ್ಲೇ ಹೊರತು ಅದು ಅಲ್ಲಿ ಆತ್ಮಜ್ಞಾನಕ್ಕ ಒಂದು ಸಾಧನ. ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಈ ಬೇರೆ ಮಾತನ್ನು ಬಿಟ್ಟು ಬಿಡುವಂತಹದ್ದು ಏನದ ಅದು ಆತ್ಮಜ್ಞಾನಕ್ಕೆ ಸಾಧನ ಆಗೈತಿ ಅಂತ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ ಅಂತ. ತತ್ರ ಯದುಕ್ತಂ ಸೇತುರ್ಬ್ರಹ್ಮಣಃ ಬ್ರಹ್ಮಣೋ ಅರ್ಥಾಂತರೇಣ ದಿವ್ಯಾಯತನೇನ ಭಾವ್ಯಂ ಇತಿ ಏತದಯುಕ್ತಂ. ಆದ್ದರಿಂದ ಇಲ್ಲಿ ಒಟ್ಟು ಏನ್ ಹೇಳ್ದಂಗಾಯ್ತು ಅಂತಂದ್ರೆ ಈ ಆ ಸೇತು ಅನ್ನುವಂತ ಒಂದು ಶ್ರುತಿ ಇರುವುದರಿಂದ ಹಿಂಗ ಆಯತನ ಅನ್ನುವಂತಹದ್ದು ಯದುಕ್ತಂ ಸೇತುರ್ ಶ್ರುತೇರ್ ಬ್ರಹ್ಮಣಃ ಅರ್ಥಾಂತರೇಣ ದುರ್ಭಯತನೇನ ಭಾವ್ಯಂ. ಅಂದ್ರೆ ಬ್ರಹ್ಮಕ್ಕಿಂತಲೂ ಬೇರೆಯಾಗಿರ್ತಕ್ಕಂತ ಒಂದು ಆಶ್ರಯ ಅನ್ನುವಂತಹದ್ದು ಅದ ಅಂತ ಹೇಳಿ ಬೇರೆ ಯಾವುದೋ ಒಂದು ಪದಾರ್ಥ ಅನ್ನುವಂತಹದ್ದು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ಆಶ್ರಯ ಉಳ್ಳಂತಹದ್ದು. ದ್ವಿಲೋಕ ಮೊದಲಾದವುಗಳಿಗೆ ಆಶ್ರಯ ಉಳ್ಳಂತಹದ್ದು ಬೇರೆ ಒಂದು ವಸ್ತು ಒಂದು ಪದಾರ್ಥ ಅನ್ನುವಂತಹದ್ದು ಐತಿ ಅನ್ನುವಂತಹದ್ದು ಇದು ಹಿಂಗ್ ಹೇಳುದು ಸರಿಯಲ್ಲ ಅಂತ ಪೂರ್ವಪಕ್ಷಿ ಮಾತನ್ನು ಹೇಳ್ಕೊಂಡ್ ಬಂದಿದ್ದವನು. ನಿಮ್ಮ ಬ್ರಹ್ಮ ಅದು ಏನಾಗೈತಿ ಅಂತಂದ್ರೆ ಅದು ಪಾರ ಉಳ್ಳದ್ದಲ್ಲ, ಅದು ಅಪಾರ ಉಳ್ಳದ್ದು. ಅದ ಅದೇ ಸೇತು ಅನ್ನುವಂತ ಶ್ರುತಿ ಅದು ಪಾರ ಉಳ್ಳದ್ದನ್ನ ಉಪದೇಶ ಮಾಡ್ತದ. ಅದಕ್ಕೆ ಬೇರೆ ಒಂದು ವಸ್ತು ಅನ್ನುವಂತಹದ್ದು ದ್ವಿಲೋಕಾದಿಗಳಿಗೆ ಆಯತನ ಅಂದ್ರೇನೋ ಆಶ್ರಯ ಆಗೈತೆ ಅಂತ ಹೇಳ್ರಿ ಅಂತ ಪೂರ್ವಪಕ್ಷಿ ಅಂದಿದ್ದ. ಅದು ಸರಿಯಲ್ಲಪ್ಪ ಅಂತ ಇಲ್ಲಿವರೆಗೆ ಆಚಾರ್ಯರು ಆ ಪೂರ್ವಪಕ್ಷಿಯ ಮಾತನ್ನ ಖಂಡನ ಮಾಡಿದ್ರು. ಇವಾಗ ಇಲ್ಲಿ ಬೇರೊಂದು ಪದಾರ್ಥ ಅನ್ನುವಂತಹದ್ದು ಇರಬೇಕು ಅಂತ ಏನ್ ಪೂರ್ವಪಕ್ಷಿ ಹೇಳಿದ್ನಲ್ಲ, ಅದು ಸರಿಯಲ್ಲ. ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದೇ ಒಂದು ಪದಾರ್ಥ ಅನ್ನುವಂತಹದ್ದು ಇಲ್ಲಿ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯ ಅನ್ನುವಂತಹದ್ದು ಆಗೋದಿಲ್ಲ ಅಂತ. ಇನ್ನ ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಮುಕ್ತ್ಯೋಪಸೃಪ್ಯ ವ್ಯಪದೇಶಾತ್. ಇಲ್ಲಿ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಇದು ಎರಡನೇ ಸೂತ್ರ. ಇಲ್ಲಿವರೆಗೆ ಒಂದನೇ ಸೂತ್ರದ ಬಗ್ಗೆ ನಮಗ ಹೇಳ್ಕೊಂಡು ಬಂದರು. ಒಂದನೇ ಸೂತ್ರದ ಬಗ್ಗೆ ಇಲ್ಲಿ ಒಟ್ಟು ಏನ್ ನಿರ್ಣಯ ಮಾಡಿದ್ರು ಅಂತಂದ್ರೆ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಬ್ರಹ್ಮವೇ ಹೊರತು ಇಲ್ಲಿ ಪ್ರಧಾನನೂ ಅಲ್ಲ. ಮತ್ತು ಮುಂದೆ ಹೇಳ್ತಾರ ಜೀವನೂ ಕೂಡ ಅಲ್ಲ, ಅಲ್ಲಿ ವಾಯು ಅಂತ ಏನ್ ಹೇಳಿರಲ್ಲ ಅದು ಕೂಡ ಅಲ್ಲ ಅಂತ ಹೇಳಿ ಮುಂದಿನ ಅನೇಕ ಸೂತ್ರಗಳಲ್ಲಿ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂದ್ರೆ ಇಲ್ಲಿ ಮುಕ್ತರು ಪಡೆಯತಕ್ಕಂತಹದ್ದು ಯಾವುದು ಈ ದ್ವಿಲೋಕ ಭೂಲೋಕಾದಿಗಳಿಗೆ ಯಾವುದು ಆಶ್ರಯ ಆಗೈತಲ್ಲ ಅದನ್ನು ಮುಕ್ತರು ಅದನ್ನು ಹೊಂದುತ್ತಾರಂತದನ್ನ. ಜೀವನ್ಮುಕ್ತರಾಗಿರ್ತಕ್ಕಂಥವ್ರು ಅದನ್ನು ಪಡ್ಕೊಳ್ತಾರ ಅಂತ ಅದನ್ನು ಶ್ರುತಿಯಲ್ಲಿ ಹೇಳ್ಕೊಂಡ್ ಬಂದೈತಿ. ಆದ್ದರಿಂದ ಇಲ್ಲಿ ಪ್ರಧಾನಾದಿಗಳನ್ನ ಹೊಂದಬೇಕು ಅಂತ ಶ್ರುತಿ ಹೇಳಂಗಿಲ್ಲ. ಈ ಪ್ರಧಾನಗಳನ್ನ ಹೊಂದಿ ನಾವು ಮುಕ್ತರಾಗ್ತೇವಂತೆ ಅರ್ಥ ಅನ್ರಲ್ಲಿ ಅಲ್ಲ ಅಲ್ಲಿ. ಮತ್ತೆ ಇಲ್ಲ ಜೀವನನ್ನ ಅರ್ಥಕೊಂಡ್ಬಿಟ್ರೆ ಈ ಜೀವನೇ ದ್ವಿಲೋಕ ಭೂಲೋಕಗಳಿಗೆ ಅವನೇ ಆಶ್ರಯ ಆಗಿದಾನ, ಅವನನ್ನೇ ನಾವು ಅರ್ಥಕೊಂಡು ಅವನನ್ನೇ ಹೊಂದಬೇಕು ಅಂತ ಅದನ್ನು ಹೊಂದಂಗಿಲ್ಲ ಇಲ್ಲಿ ಅಂಥೇಳಿ ಆ ಮುಂದಿನ ಒಂದು ಸೂತ್ರದೊಳಗ ಮುಕ್ತೋಪಸೃವ್ಯ ವ್ಯಪದೇಶಾತ್ ಅನ್ನುವಂತ ಒಂದು ಸೂತ್ರದೊಳಗ ಇಲ್ಲಿ ಮುಕ್ತನ ಒಂದು ಉಪಸೃಪ್ಯ ಅಂತಂದ್ರೆ ಏನು ಪಡ್ಕೊಳ್ಳುದು ಅಂತ, ಅದನ್ನು ಹೊಂದತಕ್ಕಂತಹದ್ದು ಆ ಮುಕ್ತರು ಪಡ್ಕೊಳ್ಳುವಂತಹದ್ದು ಅಂತ ಹೇಳಿ ಹಿಂಗ ಶ್ರುತಿಯೊಳಗೆ ಹೇಳಿದ್ದರಿಂದಲೂ ಕೂಡ ಇಲ್ಲಿ ಬ್ರಹ್ಮವೇ ಅಲ್ಲಿ ಆಯತನ ಆಗ್ತೈತೆ ಹೊರತು ಬ್ರಹ್ಮವನ್ನ ಬಿಟ್ಟು ಬೇರೊಂದನ್ನ
ನಾವು ಆಯತನ ಅಂದ್ರೇನು ಆಶ್ರಯ ಅಂತ ಹೇಳಿ ಹೇಳಿಕ್ಕಾಗೋದಿಲ್ಲ ಅನ್ನುವಂತ ಮಾತನ್ನ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಇದು ಭಾಷ್ಯ ಭಾಳ ದೊಡ್ಡದದ. ನಾಳೆ ಬೆಳಿಗ್ಗೆ ನೋಡೋಣನ್ರಿ. ಬೆಳಿಗ್ಗೆ 6:30 ಅಥವಾ 6:15 7:15 ನೋಡಿ 6:15 7:15. ಹ್ಞೂ. ಹ್ಞೂ. ನಮಸ್ಕಾರ.